ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಜೆಎಸ್ಎಸ್ ಲಲಿತಕಲಾ ತಂಡದವರಿಗೆ ಧನ್ಯವಾದಗಳು. ಪರಮ ಪೂಜ್ಯರನ್ನು, ಗಣ್ಯರನ್ನು ಮತ್ತು ಪ್ರಪಂಚದಾದ್ಯಂತ ವೀಕ್ಷಿಸುತ್ತಿರುವ ಬಂಧುಗಳನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಸಿ.ಜಿ. ಬೆಟ್ಸೂರ್ಮಠರವರು, ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು, ಜೆಎಸ್ಎಸ್ ಮಹಾವಿದ್ಯಾಪೀಠ. ಎಲ್ಲರಿಗೂ ನಮಸ್ಕಾರಗಳು. ಸುತ್ತೂರು ಗುರು ಪರಂಪರೆಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಮಾನವತೆಯ ನೆಲೆಯಲ್ಲಿ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರಿಂದ ಪ್ರಾರಂಭವಾದ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠವು 10 ಶತಮಾನಗಳಿಗೂ ಮೀರಿದ ಸುದೀರ್ಘ ಪರಂಪರೆಯನ್ನು, ಉಜ್ವಲ ಇತಿಹಾಸವನ್ನು ಹೊಂದಿದೆ. ಶಿಕ್ಷಣ, ಮಾನವ ಘನತೆ, ಸಮುದಾಯದ ಅಭಿವೃದ್ಧಿ ಇವುಗಳಿಗಾಗಿ ತ್ರಿಕರಣಪೂರ್ವಕವಾಗಿ ಶ್ರಮಿಸಿದವರು ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ 23ನೇ ಪೀಠಾಧಿಪತಿಗಳಾದ ಶ್ರೀ ವೀರಸಿಂಹಾಸನಾಧೀಶ್ವರ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ಪೂಜ್ಯರು ದಿನಾಂಕ 29/8/1916 ಜನಿಸಿದರು. 28/2/1928 ಪೀಠಾರೋಹಣ ಮಾಡಿದರು. ಪೂಜ್ಯರು ಶ್ರೀಪೀಠದ ಗುರುಪರಂಪರೆಯ ಜ್ಞಾನಶಕ್ತಿ, ತಪಶಕ್ತಿ ಹಾಗೂ ಕ್ರಿಯಾಶಕ್ತಿಗಳೆಲ್ಲವೂ ಏಕೀಭವಿಸಿದ ಮಹಾನ್ ಚೇತನವಾಗಿದ್ದರು. ಕಾಯಕ ತಪಸ್ವಿಗಳಾದ ಪೂಜ್ಯರು ತಮ್ಮ ಅಪೂರ್ವ ಧೀಶಕ್ತಿಯಿಂದ ಅಸಾಧ್ಯವಾದ ಕೆಲಸವನ್ನು ಸಾಧ್ಯವಾಗಿಸಿದರು. ನಾಡಿನ ಜನಸ್ಥೋಮದ ಪಾಲಿಗೆ ಕಲ್ಪವೃಕ್ಷವಾದರು. ಅನ್ನ, ಅರಿವು, ಆರೋಗ್ಯ, ಕಲೆ, ಸಾಹಿತ್ಯ, ಸಂಗೀತ, ಸಮಾಜ ಸುಧಾರಣೆ, ಧರ್ಮ ಜಾಗೃತಿ ಮೊದಲಾಗಿ ಶ್ರೀಮಠವು ಇಂದು ಹಮ್ಮಿಕೊಂಡಿರುವ ಎಲ್ಲ ರೀತಿಯ ಸೇವಾ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಿದವರು. ಪೂಜ್ಯ ಶ್ರೀಗಳ 105ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಂದು ನಾವೆಲ್ಲ ಭಾಗವಹಿಸಿದ್ದೇವೆ. ಮನುಕುಲದ ಉದ್ಧಾರಕ್ಕಾಗಿ ಈ ಹಿಂದಿನ ಎಲ್ಲ ಜಗದ್ಗುರುಗಳು ಕಂಡ ಕನಸುಗಳನ್ನೆಲ್ಲ ಸಾಕಾರಗೊಳಿಸುವತ್ತ ಇಂದಿನ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲಕ್ಕಿಂತ ಮಿಗಿಲಾಗಿ ಶಿಕ್ಷಣ ಯಜ್ಞವನ್ನು ನಡೆಸಿ ಇಡೀ ಜಗತ್ತೇ ಸುತ್ತೂರಿನತ್ತ ದೃಷ್ಟಿ ಹರಿಯುವಂತೆ ಮಾಡಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಹರಗುರುಚರ ಮೂರ್ತಿಗಳಿಗೆ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ. ಕೋವಿಡ್-19 ಸಾಂಕ್ರಾಮಿಕ ಪಿಡುಗಿನ ಕಾರಣದಿಂದ ಈ ಸಮಾರಂಭವನ್ನು ಸರಳವಾಗಿ ಡಿಜಿಟಲ್ ಮಾಧ್ಯಮದ ಮೂಲಕ ನೆರವೇರಿಸಲಾಗಿದೆ. ಭಾರತ ಸರ್ಕಾರದ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಶ್ರೀ ರಾಜನಾಥ್ ಸಿಂಗ್, ಆನರಬಲ್ Minister for Defence, Government of India, is with us online to inaugurate today's 105th Jayanti celebrations of Shriman Maharaja Rajaguru Tilaka, His Holiness Jagadguru Dr. Sri Shivaratri Rajendra Mahaswamiji. Sri Rajanath Singh Ji was born in Babora village of Chandali district in Uttar Pradesh. He was raised in a poor farming family. In the year 2000, Sri Rajanath Singh became the Chief Minister of Uttar Pradesh. In 2003, he was appointed as Minister of Agriculture. He was elected President of the Bharatiya Janata Party in December 2005 and was again elected in early 2013. Then he joined the cabinet of Honorable Prime Minister Sri Narendra Modi as Minister of Home Affairs. He held that post until 2019. Then he became the Minister of Defence. He held, after being Defence Minister, he has focused mainly on increasing the defence budget of the nation and has focused on decreasing the import of arms from other nations and making the nation an arm exporter and an arms industry. He also states that India cannot put hand on hand in the issues of national security. Now the time has come that India needs to emerge as major arms exporter. My heartfelt welcome
to Honorable Sri Rajnath Singh ji. ಸಂಸದರು ಹಾಗೂ ಭಾರತದ 11ನೇ ಪ್ರಧಾನಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರೈತರ ಪರ ಕಾಳಜಿ ಉಳ್ಳವರು, ಮಣ್ಣಿನ ಮಗ ಎಂದೇ ಖ್ಯಾತರಾಗಿರುವ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರು ಹಂತ ಹಂತವಾಗಿ ಬೆಳೆದ ಮಹಾನ್ ಸಾಧಕರು. ಸನ್ಮಾನ್ಯರಿಗೆ ನೆಲ ಜಲವೇ ಉಸಿರು, ಅನ್ನದಾತರೇ ಪ್ರಾಣ. ಸನ್ಮಾನ್ಯರು ಪೂಜ್ಯ ರಾಜೇಂದ್ರ ಶ್ರೀಗಳ ಬಗ್ಗೆ ಅಪಾರ ಗೌರವವನ್ನು ಹೊಂದಿದವರಾಗಿದ್ದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸನ್ಮಾನ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತೇನೆ. ಸುತ್ತೂರು ಶ್ರೀಮಠ ಗುರು ಪರಂಪರೆ ಮತ್ತು ದಿ ಹೆರಿಟೇಜ್ ಆಫ್ ಶ್ರೀ ಸುತ್ತೂರು ಮಠ್ ಬಗ್ಗೆ ನಿರ್ಮಿಸಿರುವ ಅನಿಮೇಷನ್ ಚಿತ್ರಗಳನ್ನು ಬಿಡುಗಡೆ ಮಾಡಲು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಒಪ್ಪಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್. ಯಡಿಯೂರಪ್ಪನವರು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಕೃಷಿ ಬಜೆಟ್ ಅನ್ನು ಮಂಡಿಸಿದ್ದರು. ಕೆರೆಗೆ ನೀರು ತುಂಬಿಸುವಂತಹ ದೂರದೃಷ್ಟಿಯ ಯೋಜನೆ ಮುಂತಾದ ಕಾರ್ಯಕ್ರಮಗಳ ಮೂಲಕ ಹೊಸ ದಾರಿಯನ್ನು ನಿರ್ಮಿಸಿದವರು. ಸದ್ಯದ ಕೋವಿಡ್-19 ಕೊರೋನಾ ವೈರಾಣು ಸೋಂಕಿನ ದುರ್ಭರ ಸಂದರ್ಭದಲ್ಲಿ ಧೀಮಂತಿಕೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಮುತ್ಸದ್ದಿ ಶ್ರೀಯುತರು ಇಡೀ ರಾಷ್ಟ್ರ ಕಂಡಿರುವ ಅಪರೂಪದ ರಾಜಕಾರಣಿಗಳು ಎಂದರೆ ತಪ್ಪಲ್ಲ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆಯಿಂದ ಪ್ರಕಟಿಸಿರುವ ಕಾಯಕ ತಪಸ್ವಿ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಾರು ಹೆಸರಿನಲ್ಲಿ ತೆಲುಗು ಭಾಷೆಯಲ್ಲಿ, ತಮಿಳಿನಲ್ಲಿ ಬರೆದಿರುವ ಭಕ್ತಿ ಭಂಡಾರಿ ಬಸವೇಶ್ವರನ್ ವಸನಂಗಳ್ ಹಾಗೂ ನೀತಿ ಸಾಮ್ರಾಜ್ಯ ಶತಕ ಕೃತಿಗಳನ್ನು ಲೋಕಾರ್ಪಣೆ ಮಾಡಲು ಒಪ್ಪಿರುವ ವಿರೋಧ ಪಕ್ಷದ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು 13 ಬಾರಿ ಆಯವ್ಯಯಗಳನ್ನು ಮಂಡಿಸಿದ ಕೀರ್ತಿ ಇವರದು. ಸನ್ಮಾನ್ಯರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಆಡಳಿತ ಅವಧಿಯಲ್ಲಿ ರೂಪಿಸಿದ ಹಲವಾರು ಕಾರ್ಯಕ್ರಮಗಳು ಜನಪರವಾದವು. ಅನ್ನಭಾಗ್ಯ, ಕ್ಷೀರಭಾಗ್ಯ ಮೊದಲಾದ ಜನಪರ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ ಜನಜೀವನವನ್ನು ಸುಧಾರಿಸಲು ಶ್ರಮಿಸಿದವರು. ಶ್ರೀಯುತರಿಗೆ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣರವರು ಯುವಕರು, MBBS ಪದವೀಧರರು, ಕರ್ನಾಟಕ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾಗಿದ್ದಾರೆ. ಎಲ್ಲ ಸ್ತರದ ಜನರ ಬಗ್ಗೆ ಅಪಾರ ಕಾಳಜಿ ವಹಿಸಿರುವ ಸನ್ಮಾನ್ಯರು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾದ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಸನ್ಮಾನ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಸನ್ಮಾನ್ಯ ಶ್ರೀ ಎಸ್.ಟಿ. ಸೋಮಶೇಖರ್ ರವರು ಪ್ರತಿಭಾ ಪುರಸ್ಕಾರ ಮತ್ತು ಬಹುಮಾನ ವಿತರಣೆ ಮಾಡಲು ಒಪ್ಪಿರುವುದು ಬಹಳ ಸಂತೋಷದ ವಿಷಯ. ಶ್ರೀಯುತರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಗುರುನಮನ ಹಾಗೂ ಕೃತಿಗಳ ಪರಿಚಯ ಮಾಡಿಕೊಡಲು ಸಂತೋಷದಿಂದ ಒಪ್ಪಿರುವ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಮಲ್ಲೇಪುರಂ ಜಿ. ವೆಂಕಟೇಶ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶ್ರೀ ಸುರೇಶ್ ಅಂಗಡಿಯವರು ಕೇಂದ್ರ ಸಚಿವರು, ಶಂಕರಗೌಡ ಪಾಟೀಲ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯವರು ಮತ್ತು ಸಂಸದರಾದ ಶ್ರೀ ಪ್ರತಾಪ್ ಶಿವರ್ ಅವರು, ಶಾಸಕರಾದ ಶ್ರೀ ವಿಶ್ವನಾಥ್ರವರಿಗೆ ಸ್ವಾಗತ ಬಯಸುತ್ತೇನೆ. ಇತರೆ ಎಲ್ಲ ಶಾಸಕರುಗಳಿಗೆ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ಗಣ್ಯರಿಗೆ, ಆಹ್ವಾನಿತರಿಗೆ, ಅಧಿಕಾರಿಗಳಿಗೆ, ಮಾಧ್ಯಮ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. JSS ಮಹಾವಿದ್ಯಾಪೀಠದ ಎಲ್ಲ ಅಧಿಕಾರಿ ವರ್ಗದವರು, ನಿರ್ದೇಶಕರು, ಸಿಬ್ಬಂದಿ ವರ್ಗದವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಗಣ್ಯಮಾನ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಸ್ವಾಗತವನ್ನು ಬಯಸಿದ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ. We have amidst us online the Union Minister for Defence, Sri Rajnath Singh ji, an astute politician and a courageous thinker who has immensely contributed for the nation building. We are fortunate that he has consented to be part of this Jayanti despite his busy schedule.
May I now request Sri Rajnath Singh Ji to inaugurate the function by pressing the button to light the lamp. I profusely thank Sri Rajnath Singh Ji. ಮುಂದಿನ ಕಾರ್ಯಕ್ರಮ ಸುತ್ತೂರು ಗುರುಪರಂಪರೆ ಕನ್ನಡ ಮತ್ತು ಇಂಗ್ಲಿಷ್ ಅನಿಮೇಷನ್ ಚಿತ್ರಗಳ ಬಿಡುಗಡೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾವುದೋ ಯುದ್ಧಕ್ಕೆ ಬಂದಂತಿದೆ. ಯುದ್ಧ ಅನಿವಾರ್ಯವೇ? ಅನಿಮೇಷನ್ ಚಿತ್ರವನ್ನು ಬಿಡುಗಡೆಗೊಳಿಸಿದ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಕೃತಿಗಳ ಲೋಕಾರ್ಪಣೆ. ಈ ವಿಶೇಷ ಸಂದರ್ಭದಲ್ಲಿ ಮೂರು ಕೃತಿಗಳು ಲೋಕಾರ್ಪಣೆಗೊಳ್ಳಲಿವೆ. ಬಿಡುಗಡೆಯಾಗಲಿರುವ ಕೃತಿಗಳು ಕಾಯಕ ತಪಸ್ವಿ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಾರು ತೆಲುಗು ಅನುವಾದ, ಕನ್ನಡ ಮೂಲ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿ, ಅನುವಾದಕರು ಶ್ರೀ ಕೆ ವೆಂಕಟೇಶ್ವರರಾವ್, ಭಕ್ತಿ ಭಂಡಾರಿ ಬಸವೇಶ್ವರರಿನ್ ವಸನಂಗಳ್ ತಮಿಳು ಅನುವಾದದ ಪುನರ್ಮುದ್ರಣ, ಅನುವಾದಕರು ಡಾಕ್ಟರ್ ಎಂ.ಇ. ಜಂಬುನಾಥನ್, ನೀತಿ ಸಾಮ್ರಾಜ್ಯ ಶತಕ ಮೂಲ ವೇದ ಬ್ರಹ್ಮ ಶ್ರೀ ಶಿವಯ್ಯ ಶಾಸ್ತ್ರಿಗಳು, ಸಂಪಾದಕರು ಪ್ರೊಫೆಸರ್ ಎಸ್ ನಂಜುಂಡಯ್ಯ. ಈ ಕಾರ್ಯಕ್ರಮವನ್ನು ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದ ಶ್ರೀ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು. ಈಗ ಪ್ರಸಾದ ಮಾಸಪತ್ರಿಕೆಯ ವಿಶೇಷ ಸಂಚಿಕೆ ಬಿಡುಗಡೆ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣರವರಿಂದ. ಶ್ರೀ ಎಸ್. ಅಶ್ವಥ್ ನಾರಾಯಣರವರು ಪ್ರಸಾದ ಮಾಸಪತ್ರಿಕೆ ವಿಶೇಷ ಸಂಚಿಕೆಯನ್ನೀಗ ಬಿಡುಗಡೆಗೊಳಿಸಲಿದ್ದಾರೆ. ವಿಜಯ ಕರ್ನಾಟಕದ ವಿಶೇಷ ಪುರವಣಿಯ ಬಿಡುಗಡೆಯೂ ಸಹ ಈಗ ನಡೆಯಲಿದೆ. ಶ್ರೀ ಎಸ್ ಟಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಟಿ ಸೋಮಶೇಖರ್, ವಿಶ್ವನಾಥ್ರವರು, ಪ್ರತಾಪ್ ಸಿಂಹರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪೂಜ್ಯರ ಸಮ್ಮುಖದಲ್ಲಿ ವಿಶೇಷ ಸಂಚಿಕೆ
ಬಿಡುಗಡೆಗೊಳ್ಳುತ್ತಿದೆ. ಈಗ ಸನ್ಮಾನ ಅನಿಮೇಷನ್ ಚಿತ್ರಗಳ ನಿರ್ದೇಶಕರಾದ ಶ್ರೀ ಅಬ್ದುಲ್ ಕರೀಂ ರವರು ಶೂನ್ಯಕ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಮಾನ್ಯ ಸಚಿವರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಅಬ್ದುಲ್ ಕರೀಂ ರವರನ್ನು ಕೋರುತ್ತೇನೆ. ಸನ್ಮಾನವನ್ನು ನಡೆಸಿಕೊಟ್ಟ ಸಚಿವರಿಗೆ ಧನ್ಯವಾದಗಳು. ಮೇ ಐ ನೌ ರಿಕ್ವೆಸ್ಟ್ ಶ್ರೀ ರಾಜನಾಥ್ ಸಿಂಗ್ ಜಿ ಟು ಡೆಲಿವರ್ ದ ಇನಾಗ್ರಲ್ ಅಡ್ರೆಸ್. जगत गुरु श्री शिवरात्रि देश चंद्र महास्वामी जी महाराज, सबसे पहले मैं आपको प्रणाम करता हूं. ऑनरेबल चीफ मिनिस्टर ऑफ कर्नाटका श्री B.S. येदियुरप्पा जी, फॉर्मर प्राइम मिनिस्टर ऑफ इंडिया रेस्पेक्टेड H.D. देवेगौड़ा जी, डिप्टी चीफ मिनिस्टर ऑफ कर्नाटका श्री अश्वत्थ नारायण जी, and the leader of opposition and the former chief minister of Karnataka Sri Siddaramaiah ji, Minister of Cooperative Sri S.T. Somsekhar ji, former Vice Chancellor Karnataka Sanskrit University Dr. M. Venkatesh ji, MOS Government of India Sri Suresh Angadi ji, Member of Parliament, MLAs and other distinguished guests. यह मेरे लिए हार्दिक प्रसन्नता का विषय है कि मैं आपके बीच में ऐसे समय में उपस्थित हूं जब जगत गुरु डॉक्टर श्री शिवरात्रि राजेंद्र महास्वामी जी की 105th बर्थ एनिवर्सरी मनाई जा रही है. जैसा कि आप सभी जानते हैं कि शिक्षा और सेवा दो ऐसे क्षेत्र हैं जिसमें श्री सुत्तूर मठ का बहुत बड़ा कंट्रीब्यूशन है. किसी भी सोशल ऑर्गेनाइजेशन के इंपॉर्टेंस और रेलेवेंस की कसौटी होती है कि उसका शिक्षा और सेवा के क्षेत्र में कितना बड़ा कंट्रीब्यूशन है. मैं कह सकता हूं इस कसौटी पर श्री सुत्तूर मठ पूरी तरह से खरा उतरता है. जगत गुरु डॉक्टर राजेंद्र महास्वामी जी महाराज श्री सुत्तूर मठ की आध्यात्मिक परंपरा स्पिरिचुअल ट्रेडिशन के 23rd महासंत थे. अपने 70 इयर्स के जीवन काल में उन्होंने समाज में शिक्षा और ज्ञान के विस्तार और उसके एक्सपेंशन पर सर्वाधिक बल दिया था. अगर सोशल वेलफेयर के प्रति कमिटमेंट के साकार रूप का दर्शन करना है तो यह श्री शिवरात्रि राजेंद्र महास्वामी जी के जीवन और सुत्तूर मठ की शिक्षा के क्षेत्र में योगदान और समाज सेवा की परंपरा में ही हो सकता है. देवियों सज्जनों, जब कोई व्यक्ति अपने जीवन को दूसरों के कल्याण के लिए समर्पित करता है तो एक समाज उससे लाभान्वित होता है. लेकिन जब कोई महापुरुष सुत्तूर मठ जैसे संस्थान की स्थापना करते हैं तब पूरी मानवता उससे लाभान्वित होती है. 1941 में मैसूर में पहला मुफ्त छात्रावास एस्टैब्लिश करने के लिए आज 300 से अधिक संस्थानों की स्थापना की यह यात्रा एक सामान्य यात्रा नहीं है, बल्कि एक महान सभ्यतागत मूल्यों की यह यात्रा है.
जिसका प्रतिनिधित्व सुत्तूर मठ दशकों से करता आया है। यह यात्रा है महान सभ्यतागत मूल्यों को स्थापित करने की। दिस इज जर्नी टुवर्ड्स एस्टैब्लिशिंग ग्रेट सिविलाइजेशनल वैल्यूज। यह यात्रा है शिक्षा को नए आयाम देने की। दिस इज ए जर्नी टुवर्ड्स गिविंग न्यू डायमेंशंस टू आवर एजुकेशन। यह यात्रा है समाज सेवा के लिए नए और ऊंचे मानक स्थापित करने की। दिस इज ए जर्नी टुवर्ड्स सेटिंग न्यू एंड हाई बेंचमार्क फॉर सोशल सर्विस। मैं मानता हूं यह यात्रा है एक जागृत और सशक्त भारत के निर्माण की। दिस इज ए जर्नी टुवर्ड्स मेकिंग ऑफ ए स्ट्रांग एंड अवेकेंड भारत। और इस यात्रा के लिए श्री शिवरात्रि राजेंद्र महास्वामी जी और सुत्तूर मठ की आने वाली सभी पीढ़ियां ऋणी रहेंगी, यह मैं विश्वास के साथ कह सकता हूं। और मैं इस बात से पूरी तरह से सहमत हूं। जेएसएस ग्रुप ऑफ इंस्टीट्यूशंस भारत की महान एक स्पिरिचुअल ट्रेडिशन से इंस्पायर्ड एक ऑनगोइंग मूवमेंट है जो इकोनॉमिक और सोशल जस्टिस को सुनिश्चित करने के लिए निरंतर कार्यरत है। पिछले महीने ही हमारी सरकार ने नई नेशनल एजुकेशन पॉलिसी को मंजूरी दी है। राष्ट्रीय शिक्षा नीति 2020 में शिक्षा की एक्सेसिबिलिटी, समानता यानी इक्विटी, गुणवत्ता यानी क्वालिटी, वहनीय शिक्षा यानी अफोर्डेबिलिटी और जवाबदेही यानी अकाउंटेबिलिटी जैसे मुद्दों पर विशेष ध्यान देते हुए स्किल डेवलपमेंट, एक्सपीरियंस बेस्ड एजुकेशन और रीजनेबल थॉट्स को प्रोत्साहित करने पर भी ध्यान दिया गया है। देवियों सज्जनों, और मैं मानता हूं कि जेएसएस ग्रुप ऑफ इंस्टीट्यूशंस ने भी हमेशा इन वैल्यूज को अपहोल्ड किया है। शिक्षा के साथ साथ समाज में स्वास्थ्य सेवाओं के विस्तार पर भी जेएसएस ग्रुप ऑफ इंस्टीट्यूशंस ने विशेष ध्यान दिया है। मैं कह सकता हूं जेएसएस ग्रुप ऑफ इंस्टीट्यूशंस ने कर्नाटक और दक्षिण भारत के अन्य हिस्सों में रूरल हेल्थ सेंटर और बड़े हॉस्पिटल्स खोले हैं ताकि आम भारतीयों को स्वास्थ्य सुविधाओं का लाभ मिल सके। आमतौर पर यह माना जाता है कि हमारे वर्ल्डली परस्यूट और स्पिरिचुअल क्वेस्ट के बीच में कोई तालमेल नहीं है, पर महास्वामी जी के जीवन और सुत्तूर मठ के काम को देखकर हम इस धारणा को पूरी तरह से गलत साबित कर सकते हैं। और एक तरफ जेएसएस ग्रुप ऑफ इंस्टीट्यूशंस ने विश्व स्तर के इंजीनियरिंग, मेडिकल और मैनेजमेंट कॉलेजों की स्थापना की है, तो वहीं पर दूसरी तरफ ऐसी संस्थाओं को भी प्रारंभ किया है जो योग और ध्यान यानी मेडिटेशन के माध्यम से सकारात्मक और अच्छे जीवन के सिद्धांतों के बारे में लोगों को जागरूक करते रहते हैं। देवियों सज्जनों, जहां एक तरफ आप लोगों को इंडस्ट्रियल ट्रेनिंग देते हैं, तो वहीं दूसरी तरफ स्पिरिचुअल ट्रेनिंग भी देते हैं। और मैं मानता हूं यह तालमेल बनाना कोई साधारण बात नहीं है। विद्या किसे कहते हैं? शास्त्रकारों के अनुसार सा विद्या या विमुक्ति, यानी विद्या वह है जो कि मुक्ति प्रदान करे, जिसके द्वारा हम रोग, शोक, द्वेष, पाप, दीनता, दासता, गरीबी, बेकारी, अभाव, अज्ञान, दुर्गुण, कुसंस्कार आदि की दासता से हम मुक्ति प्राप्त कर सकें और एक बेहतर कल, एक बेहतर विश्व के निर्माण में सहायक हो।
मेरा मानना है ऐसी विद्या को प्राप्त करने वालों को ही सही मायनों में विद्वान कहा जा सकता है, क्योंकि इंफॉर्मेशन तो कंप्यूटर के पास भी बहुत होती है, मगर हम कंप्यूटर को बुद्धिमान तो कह सकते हैं लेकिन विद्वान नहीं कह सकते, स्कॉलर नहीं कह सकते। और ऐसी विद्वत्ता अर्जित करना तभी संभव है जब हमारी एजुकेशन सिस्टम स्पिरिचुअलिटी और वैल्यू सिस्टम से गाइडेड हो। और मेरा मानना है कि जेएसएस ग्रुप ऑफ इंस्टीट्यूशन ने इस संबंध में बहुत काम किया है, क्योंकि आपका तो मोटो भी टुवर्ड्स ए बेटर वर्ल्ड। शिक्षा और सामाजिक क्षेत्र में अपने बड़े योगदान के अलावा जेएसएस ग्रुप ऑफ इंस्टीट्यूशंस ने एक महान स्पिरिचुअल ट्रेडिशन के प्रसार में बहुत महत्वपूर्ण कंट्रीब्यूशन दिया है। वीर शैव एक महान आध्यात्मिक दर्शन है जिसका सार दो मूल्यों में है, दो वैल्यूज में है, पीसफुल को एग्जिस्टेंस ऑफ ऑल लिविंग बीइंग्स, और दूसरा है कंसिडरिंग वर्क एज ए मीन्स ऑफ वर्शिप। आत्मबोध के लिए इससे बेहतर क्या आध्यात्मिक दर्शन होगा। आज जब पूरा विश्व कोरोना महामारी से लड़ रहा है तो यही मूल्य हैं जो हमें लड़ने का निरंतर साहस दे रहे हैं। और हमारे लाखों कोरोना वॉरियर्स अपने काम को एक पूजा मानकर, वर्शिप मानकर लोगों की सेवा में पूरी निडरता, साहस और निष्ठा से लगे हुए हैं, जिसके लिए पूरी मानवता, मैं कह सकता हूं, उनकी ऋणी रहेगी। आज हम सभी लोग वीडियो कॉन्फ्रेंसिंग के माध्यम से श्री शिवरात्रि राजेंद्र महास्वामी जी की 105वीं जयंती समारोह मनाने के लिए यहां पर इससे जुड़े हुए हैं। इस अवसर पर मैं इस वर्चुअल स्पेस में उपस्थित सभी लोगों से और खासकर युवकों से एक बहुत ही महत्वपूर्ण बात करना चाहता हूं, और वह महत्वपूर्ण बात है, आज जब हम सब एक नए भारत के निर्माण में प्रयासरत हैं, एक आत्मनिर्भर भारत के सपने को साकार करने में जुटे हुए हैं, तो हमें यह समझना होगा यह तभी संभव है जब हम अपने महान सांस्कृतिक मूल्यों यानी कल्चरल वैल्यूज को समझें। यह तभी संभव है, और इसे समझने के लिए हमें महास्वामी जी जैसे महापुरुषों के जीवन दर्शन को समझना ही होगा। और देवियों सज्जों, हमें केवल आर्थिक रूप से आत्मनिर्भर नहीं होना है, हमें मानसिक और सांस्कृतिक रूप से भी आत्मनिर्भर होने की जरूरत है। किसी भी सभ्यता से प्रेरित होने में कोई बुराई नहीं है, पर किसी भी चीज का अनुकरण करने में और नकल करने में अंतर होता है, इसे हमें समझना चाहिए। हम दूसरों के अच्छे सभ्यतागत मूल्यों को इमुलेट तो कर सकते हैं, पर एपे नहीं कर सकते। हमारे पास समृद्ध सांस्कृतिक विरासत है जिसका प्रतिनिधित्व श्री शिवरात्रि राजेंद्र महास्वामी जी जैसे महान संतों द्वारा किया गया है। महास्वामी जी जैसे संतों का जीवन किसी व्यक्ति के जीवन का विवरण नहीं है, बल्कि मैं यह मानता हूं यह एक सभ्यता की व्याख्या है, एक सिविलाइजेशन का यह एक्सप्लेनेशन, नैरेटिव। जगत गुरु महास्वामी जी का जीवन हम सबके लिए बहुत इंस्पायरिंग है, प्रेरणा देने वाला है। वे आज हमारे बीच शरीर स्वरूप में भले ही नहीं है, मगर उनके कार्य और उनके प्रकल्प यानी जो प्रोजेक्ट्स हैं सूक्ष्म रूप में हमें उनका दर्शन कराते। जहां तक जेएसएस वीपी का सवाल है, तो 300 एजुकेशनल इंस्टीट्यूशंस के साथ आपने समाज में शिक्षा और ज्ञान की जो ज्योति प्रज्वलित की है,
उसके लिए समाज इस संस्थान श्री सुत्तूर मठ का सदैव ऋणी रहेगा, यह बात मैं विश्वास के साथ कह सकता हूं। उसके बारे में पढ़कर, समझकर, प्रेरित होकर ही हम एक नए भारत का, एक आत्मनिर्भर भारत का निर्माण कर सकते हैं। और इस उद्देश्य की पूर्ति के लिए ऐसे कार्यक्रमों का आयोजन बहुत ही आवश्यक है, ऐसा मैं मानता हूं। रेडियो सज्जनों, इसलिए मैं सुत्तूर मठ और इस कार्यक्रम के आयोजन से जुड़े सभी लोगों का शीश झुकाकर मैं अभिनंदन करता हूं और उन्हें अपनी तरफ से धन्यवाद देते हुए अपना निवेदन यहीं पर मैं समाप्त करता हूं। आप सबको बहुत बहुत धन्यवाद। I profusely thank Sri Rajnath Singh Ji for delivering this inaugural address and sharing his profound thoughts. Despite his busy schedule in these challenging times, His Holiness Swamiji was immensely pleased that he could eke out little time despite your busy schedule for this inaugural program, and he expresses his desire that you would come and visit His Holiness Swamiji once this COVID pandemic is over. I once again thank Sri Rajnath Singh Ji for having been part of this wonderful program. Thank you, sir. Thank you very much. Thank you very much. ಈಗ ಮುಂದಿನ ಕಾರ್ಯಕ್ರಮ ಪರಮ ಪೂಜ್ಯರಿಗೆ ಗುರುನಮನ ಸಲ್ಲಿಸಿ ಬಿಡುಗಡೆಗೊಂಡ ಕೃತಿಗಳ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಈಗ ಮುಖ್ಯಮಂತ್ರಿಗಳವರಿಂದ ಭಾಷಣ, ನಂತರ ಗುರುನಮನ. परम पूज्य जगद्गुरु डॉक्टर श्री शिवरात्रि राजेंद्र महास्वामिಗಳವರ 105ನೇ ಜಯಂತಿ ಮಹೋತ್ಸವದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದಂತ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಕೇಂದ್ರ ರಕ್ಷಣಾ ಸಚಿವರಾದಂತ ಮಾನ್ಯ ರಾಜನಾಥ್ ಸಿಂಗ್ ಜಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಮಾನ್ಯ ಮಾಜಿ ಪ್ರಧಾನಿಗಳಾದಂತ ಮಾನ್ಯ ಎಚ್ ಡಿ ದೇವೇಗೌಡ ಅವರೇ, ಪ್ರತಿಪಕ್ಷದ ನಾಯಕರಾದಂತ ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಮೈಸೂರು ಉಸ್ತುವಾರಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರೇ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂತಹ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಕೇಂದ್ರ ಮಾನ್ಯ ರೈಲ್ವೆ ಸಚಿವರಾದಂತಹ ಸುರೇಶ್ ಅಂಗಡಿ ಅವರೇ, ಉಪಸ್ಥಿತ ಎಲ್ಲ ಶಾಸಕ ಮಿತ್ರರೇ, ಸಂಸತ್ ಸದಸ್ಯರೇ, ಉಪಸ್ಥಿತ ಬಂಧು ಭಗಿನಿಯರೇ, ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 105ನೇ ಜಯಂತಿ ಉತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ನಾವೆಲ್ಲ ಭಾಗವಹಿಸಿದ್ದೇವೆ. ಮಹಾನ್ ಸಂತರು, ಮಹರ್ಷಿಗಳು, ತತ್ವಜ್ಞಾನಿಗಳು, ಶರಣರ ದಾಸವೈರಣ್ಯರು ತಮ್ಮ ಬದುಕನ್ನ ಮಾನವನ ಉದ್ಧಾರಕ್ಕಾಗಿ ಮುಡುಪಾಗಿಸಿ ಮಹಾ ಬೆಳಕಾದರು. ಇಂತಹ ಮಹಾನ್ ಸಂತರಲ್ಲಿ ಒಬ್ಬರಾದ ನಮ್ಮ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಲೋಕ ಕಲ್ಯಾಣಕ್ಕಾಗಿ ಅವಿಸ್ಮರಣೀಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಕರೋನಾದ ಹಾವಳಿಯಿಂದಾಗಿ ಈ ಬಾರಿ ಆನ್ಲೈನ್ ಮೂಲಕ ಪರಮ ಪೂಜ್ಯ 105ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೆಸಬೇಕಾದಂತ ಅನಿವಾರ್ಯ ಸಂದರ್ಭ ಬಂದಿದೆ. ಅನ್ನ, ಅರಿವು, ಆರೋಗ್ಯ, ಸಮಾಜ ಸುಧಾರಣೆ, ಧರ್ಮ ಜಾಗೃತಿ, ಆಧ್ಯಾತ್ಮ ಕ್ಷೇತ್ರದಲ್ಲಿ ಜಗದ್ಗುರು ಭದ್ರ ಬುನಾದಿ ಹಾಕಿದ್ದಾರೆ.
JSS ಮಹಾವಿದ್ಯಾಪೀಠವನ್ನು ಸ್ಥಾಪಿಸುವ ಮೂಲಕ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣ ನೀಡುವ ಮಹತ್ ಕಾರ್ಯವನ್ನ ಮಠದ ವತಿಯಿಂದ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀಗಳ ಜೀವನ ಮೌಲ್ಯಗಳು ಹಾಗೂ ಶ್ರೀಮಠದ ಸಾಧನೆಗಳನ್ನು ಬಿಂಬಿಸುವ ಕೃತಿಗಳು ಹಾಗೂ ಅನಿಮೇಷನ್ ಚಿತ್ರಗಳನ್ನ ಬಿಡುಗಡೆಗೊಳಿಸ್ತಾ ಇರುವಂತದ್ದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಶ್ರೀಗಳು ಶಾಂತಿ ಹಾಗೂ ಧಾರ್ಮಿಕ ಸಾಮರಸ್ಯದ ರೂವಾರಿಯಾಗಿದ್ದರು. ಈ ಭಾಗದ ಜನರು ಸೌಹಾರ್ದಯುತವಾಗಿ ಬದುಕಲು ಸ್ಫೂರ್ತಿಯಾಗಿದ್ದಾರೆ. ಮಠದ ಅನ್ನದಾಸೋಹ, ಜ್ಞಾನದಾಸೋಹದಂತ ಸಮಾಜಮುಖಿ ಕಾರ್ಯಕ್ರಮಗಳು ಶ್ರೀಗಳ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹದ್ದು ಶ್ಲಾಘನೀಯ ಸಂಗತಿ. ಶತಶತಮಾನದಿಂದ ದೀನದಲಿತರು ಎಂಬ ಭೇದ ಭಾವ ಇಲ್ಲದೆ ದಾಸೋಹ ನಡೆಸಿ ಸಮಾಜದ ನಿರ್ಮಾಣಕ್ಕೆ ಶ್ರೀಮಠ ಶ್ರಮಿಸ್ತಾ ಇದೆ. ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಶ್ರೀಗಳವರ ಜಯಂತಿ ಮಹೋತ್ಸವದ ಈ ಸಂದರ್ಭದಲ್ಲಿ ವೈವಿಧ್ಯಮಯ ಜನೋಪಯೋಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು ಶ್ರೀಮಠದ ಜನಪರ ಕಾಳಜಿಯ ಪ್ರತೀಕವಾಗಿದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆಯಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಶ್ರೀಮಠದ ಸಮಾಜ ಕಟ್ಟುವ ಕಾರ್ಯ ನಿರಂತರವಾಗಿ ಮುಂದುವರಿಯಲಿ ಅಂತ ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಈ ಜಯಂತಿ ಸಂದರ್ಭದಲ್ಲಿ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಪರಮ ಪೂಜ್ಯರಿಗೆ ಗುರುನಮನ ಸಲ್ಲಿಸಿ ಬಿಡುಗಡೆಗೊಂಡ ಕೃತಿಗಳ ಪರಿಚಯ ಮಾಡಿಕೊಡಬೇಕೆಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರನ್ನು ಕೋರುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಪುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 105ನೇ ಜಯಂತಿ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕದ ಪ್ರಣಾಮಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾರ್ಗದರ್ಶನವನ್ನು ನೀಡಿದಂಥ ಕೇಂದ್ರದ ರಕ್ಷಣಾ ಸಚಿವರಾದ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರೇ, ಅನಿಮೇಷನ್ ಚಿತ್ರವನ್ನು ಬಿಡುಗಡೆ ಮಾಡಿದಂಥ ಸನ್ಮಾನ್ಯರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪನವರೇ, ಇತರ ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರೀತಿಗಳು ಭಾಗವಹಿಸಿರುವ ಶಾಸಕರೇ, ಸಂಸದರೇ, ಎಲ್ಲ ಗಣ್ಯ ವ್ಯಕ್ತಿಗಳೇ, ಮಾಧ್ಯಮದ ಮಿತ್ರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ 3 ಕೃತಿಗಳನ್ನು ಸನ್ಮಾನ್ಯರಾದಂಥ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ. ಒಂದು ಕಾಯಕ ತಪಸ್ವಿ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಾರು, ಇನ್ನೊಂದು ತಮಿಳಿನ ಒಂದು ಕೃತಿ, ಮತ್ತೊಂದು ನೀತಿ ಸಾಮ್ರಾಜ್ಯ ಶತಕ. ಮೂಲ ಶಿವಯ್ಯ ಶಾಸ್ತ್ರಿಗಳು, ಪರಿಷ್ಕರಣೆ ಮತ್ತು ವಿವರಣೆ ಪ್ರೊಫೆಸರ್ ನಂಜುಂಡಯ್ಯನವರು. ಈ 3 ಪುಸ್ತಕಗಳ ಸಣ್ಣ ಪರಿಚಯವನ್ನು ಮಾಡಿಕೊಟ್ಟು ಪರಮ ಪೂಜ್ಯ ಜಗದ್ಗುರು ರಾಜಗುರು ತಿಲಕ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಬಗ್ಗೆ 1-2-4 ಮಾತುಗಳನ್ನು ನಿವೇದನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಪರಮ ಪೂಜ್ಯರಲ್ಲಿ ನನ್ನ ವಂದನೆಗಳನ್ನು, ಭಕ್ತಿಪೂರ್ವಕದ ಪ್ರಣಾಮಗಳನ್ನು ಹೇಳ್ತೇನೆ. ಕಾಯಕ ತಪಸ್ವಿ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಾರು ಅನ್ನುವ ಈ ತೆಲುಗು ಕೃತಿ, ಇದರ ಮೂಲ ಡಾಕ್ಟರ್ ಎಚ್ ತಿಪ್ಪೇಸ್ವಾಮಿಯವರು, ಅದನ್ನು ಅನುವಾದ ಮಾಡಿದವರು ಕೆ ವೆಂಕಟೇಶ್ವರ ಅವರು. ತುಂಬ ತೆಲುಗಿನಲ್ಲಿ ತುಂಬ ಸರಳವಾಗಿ, ಸಮರ್ಥವಾಗಿ, ಸಮರ್ಪಕವಾಗಿ ಅನುವಾದ ಮಾಡಿಕೊಟ್ಟಿದ್ದಾರೆ. ನನಗೆ ಬರುವ ಸ್ವಲ್ಪ ತೆಲುಗಿನ ಪರಿಚಯ ನನಗಿದೆ. ಅದರ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಬಹುಶಃ ತೆಲುಗಿನಲ್ಲಿ ಈ ರೀತಿಯ ಒಂದು ಅನುವಾದಿತ ಕೃತಿ ಕೂಡ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ತುಂಬ ಒಳ್ಳೆಯ ಸೊಗಸಾದಂಥ ಒಂದು ಅನುವಾದ, ತುಂಬ ಸರಳಾತಿ ಸರಳವಾದ ತೆಲುಗು ಅನುವಾದ. ಇದು ಸರಳತೆ ಇದೆ, ನೇರವಾಗಿದೆ, ನಿರ್ದಿಷ್ಟವಾಗಿದೆ, ತುಂಬ ಸಂಗ್ರಾಹ್ಯವಾದಂಥ ಒಂದು ಕೃತಿ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಾರು. ಡಾಕ್ಟರ್ ಚಿತ್ತರಸ್ವಾಮಿಯವರ ಮೂಲ ಬರವಣಿಗೆ ಕನ್ನಡದಲ್ಲಿ ಎಷ್ಟು ತಿಳಿಯಾಗಿ, ಸರಸವಾಗಿ, ಸರಳವಾಗಿ ನಮ್ಮೆಲ್ಲರಲ್ಲೂ ಒಂದು ಹೊಸ ಚೈತನ್ಯ ಮೂಡೋ ಹಾಗೆ ಹೇಗಿದೆಯೋ ಆ ರೀತಿ ಒಂದು ಚೈತನ್ಯ ಮೂಡಿಸುವಂಥ ಒಂದು ತೆಲುಗು ಕೃತಿ. ನೀತಿ ಸಾಮ್ರಾಜ್ಯ ಶತಕ ಮೂಲತಃ ಶಿವಶಾಸ್ತ್ರಿಗಳು ಬರೆದಿರತಕ್ಕಂಥ ಒಂದು 100
ಕಂದ ಪದ್ಯಗಳದು. ಈ ಪದ್ಯಗಳಿಗೆ ತಾತ್ಪರ್ಯ ವಿವರಣೆ ಎಲ್ಲ ಕೊಟ್ಟಿರ್ತಕ್ಕಂಥವರು ಎಸ್ ನಂಜುಂಡಯ್ಯನವರು. ಈ 3 ಕೃತಿಗಳನ್ನು ಶ್ರೀಮಠ ಈ ದಿನ ಬಿಡುಗಡೆ ಮಾಡಿದೆ. ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಯಾವುದನ್ನ ನಾವು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರ 105ನೇ ಜಯಂತಿ ಉತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ರಾಜೇಂದ್ರ ಸ್ವಾಮಿಗಳು ಬಂದವರಿಗೆ ಆಶ್ರಯ ನೀಡಿದರು, ಇಲ್ಲಿ ಬಂದವರಿಗೆ ಅನ್ನ ಕೊಟ್ಟರು. ಕೇವಲ ಆಶ್ರಯ ಮಾತ್ರ ಕೊಡಲಿಲ್ಲ, ಕೇವಲ ಅನ್ನ ಮಾತ್ರ ನೀಡಲಿಲ್ಲ, ಅವರಿಗೆ ಅರಿವನ್ನು ಉಂಟು ಮಾಡಿದರು. ಹೀಗೆ ಆಶ್ರಯವನ್ನು ಕೊಟ್ಟು ಅನ್ನವನ್ನು ನೀಡಿ ಅರಿವನ್ನು ಉಂಟು ಮಾಡಿದಂಥ ಮಹಾತಪಸ್ವಿ ರಾಜಗುರು ತಿಲಕ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು. ಮಂತ್ರ ತಪಸ್ವಿ ಶಿವರಾತ್ರಿ ಸ್ವಾಮಿಗಳ ಕಾರ್ಯಕ್ರಮದ ಸಂಜಾತರಾದಂಥ ರಾಜೇಂದ್ರ ಸ್ವಾಮಿಗಳು ಚಿಕ್ಕಂದಿನಿಂದಲೇ ವಿರಕ್ತ ಭಾವ, ಆದರೆ ಲೋಕಭಾವ. ಒಂದು ಕಡೆ ಲೋಕದ ಭಾವ ಇದೆ, ಇನ್ನೊಂದು ಕಡೆ ವಿರಕ್ತ ಭಾವ ಇದೆ. ಈ ವಿರಕ್ತಿ ಮತ್ತು ಅನುರಕ್ತಿ ಈ ಎರಡರ ನಡುವೆ ಒಂದು ಸಮತೋಲನವನ್ನು ಕಾಪಾಡ್ಕೊಂಡು ಬಂದಂಥವರು ಜಗದ್ಗುರುಗಳಾದ ರಾಜೇಂದ್ರ ಸ್ವಾಮಿಗಳು. ಒಂದು ಹಂತದಲ್ಲಿ ಇವರು ಗೌರಿಶಂಕರ ಸ್ವಾಮಿಗಳ ಥರ ಆಗಬೇಕು ಅಂತ ಹೋದರು ಇವರು ಕಾಶಿಗೆ. ಆದರೆ ಇವರ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ಮತ್ತು ತಿರುವು ಎಲ್ಲಿ ಅಂತ ಹೇಳಿದ್ರೆ ಅದು ಕಾಶಿನಲ್ಲಿ ಶ್ರೀ ಗೌರಿಶಂಕರ ಸ್ವಾಮಿಗಳು ಕೊಟ್ಟಂಥ ಒಂದು ಮಾತಿನ ಮಂತ್ರ ದೀಕ್ಷೆ. ಅವ್ರು ಹೇಳಿದ್ರಿಂದ ನನ್ನ ಹಾಗೆ ನೀನು ಪ್ರಕಾಂಡ ಪಂಡಿತನಾಗ್ಬೋದು, ಆದರೆ 100 ಜನಕ್ಕೆ, ಸಹಸ್ರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅನ್ನ ಕೊಡಬೇಕಾಗಿದೆ, ಅರಿವು ನೀಡಬೇಕಾಗಿದೆ, ಅವರಿಗೆ ಅಕ್ಷರ ದಾಸೋಹ ಕೊಡಬೇಕಾದಂಥ ಹೊಣೆಗಾರಿಕೆ ನಿನ್ನ ಮೇಲಿದೆ. ಹಾಗಾಗಿ ನೀನು ಮತ್ತೆ ವಾಪಸ್ ನೀನು ಮೈಸೂರಿಗೆ ಹೋಗಿ ಕರ್ನಾಟಕದಲ್ಲಿ ನೀನು ಅನ್ನ, ಅರಿವು, ಆಶ್ರಯವನ್ನು ನೀಡಿ ಅನ್ನವನ್ನು ಕೊಟ್ಟು ಎಲ್ಲರಲ್ಲೂ ಅರಿವನ್ನು ಉಂಟು ಮಾಡುವಂಥ ಒಂದು ಮಹಾದೀಕ್ಷೆಯನ್ನು ನೀನು ತಗೊಳ್ಬೇಕು ಅಂತ ಹೇಳಿದ್ರು. ಪರಮಪೂಜ್ಯರಾದ ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳವರ ಈ ಆದೇಶ, ಮಂತ್ರ ಮಹರ್ಷಿ ಶಿವರಾತ್ರಿ ಶಿವರರ ಅನುಜ್ಞೆ, ಈ ಎಲ್ಲವೂ ಸೇರಿ ಇಡೀ ಅವರ ತಮ್ಮ 70 ವರ್ಷಗಳ ಕಾಲದ ಬದುಕಿನಲ್ಲಿ ಹೆಚ್ಚು ಕಡಿಮೆ 12ನೇ ವಯಸ್ಸಿನಲ್ಲಿ ಅವರು ಪಟ್ಟಾಧಿಕಾರಿಗೆ ಬಂದಿದ್ದು. 12ರ ನಂತರದಲ್ಲಿ ಅವರು ಮುಂದೆ ಇಲ್ಲೇ ಮೈಸೂರಿನಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ಮತ್ತಿತ್ತು, ಅದನ್ನು ಮತ್ತೆ ವಿಸ್ತರಣೆ ಮಾಡಿದ್ರು. ಒಂದು ದಾಸೋಹಕ್ಕಾಗಿ ಮೊದಲು ಆರಂಭ ಮಾಡಿದ್ರು. ಕರ್ನಾಟಕದಲ್ಲಿ ಈ ಅಕ್ಷರ ದಾಸೋಹ, ಅನ್ನದಾಸೋಹವನ್ನು ನೀಡಿದಂಥ ಕೀರ್ತಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಮೈಸೂರು ಈ ಭಾಗಕ್ಕೆ ಸಲ್ಲುವಂಥದ್ದು. ಆಧುನಿಕ ಮಹಾವಿಭೂತಿ ಪುರುಷರಲ್ಲಿ 3 ಜನರನ್ನು ನೆನಬೇಕು. ಅವರಲ್ಲಿ ಸಿದ್ಧಗಂಗಾ ಮಠದ ನನಗೆ ಅನ್ನ ನೀಡಿ, ಅಕ್ಷರ ನೀಡಿ, ಆಶಯ ಕೊಟ್ಟಂಥ ಪರಮಪೂಜ್ಯ ಮಹಾಸ್ವಾಮಿ ಶಿವಕುಮಾರ ಮಹಾಸ್ವಾಮಿಗಳವರನ್ನು, ಮುರುಘರಾಜೇಂದ್ರ ಶ್ರೀಗಳನ್ನು, ಮೃತ್ಯುಂಜಯ ಅಪ್ಪನವರನ್ನು ಮತ್ತು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರನ್ನು. ಈ 3 ಭಾಗದಲ್ಲಿ ಕರ್ನಾಟಕದ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ, ಈ 3 ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ನ, ಅರಿವು, ಆಶಯವನ್ನು ನೀಡಿದಂಥ ಕೀರ್ತಿ ಆ 3 ಜನ ವಿಭೂತಿ ಪುರುಷರಿಗೆ ಸಲ್ಲಬೇಕಾದ್ದು. ಅವರ ಒಂದು ಪಕ್ಷ ಇಲ್ಲದೆ ಹೋಗಿದ್ದಿದ್ರೆ ಒಬ್ಬ ದೊಡ್ಡ ಡಾಕ್ಟರ್ ಎಂ ಚಿದಾನಮೂರ್ತಿ ಅಂತ ಒಬ್ಬ ದೊಡ್ಡ ವಿದ್ವಾಂಸರು ಬೆಳೆಯೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಡಾಕ್ಟರ್ ಎಸ್ ಎಂ ಋಷಭೇಂದ್ರ ಸ್ವಾಮಿ ಅಂತವ್ರು ಬೆಳೆಯೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಡಾಕ್ಟರ್ ಡಿ ಎಂ ನಂಜುಂಡಪ್ಪನಂಥವರು ಆರ್ಥಿಕ ಕ್ಷೇತ್ರದಲ್ಲಿ ಮುಂದೆ ದೊಡ್ಡ ಸಾಹಸವನ್ನು ಮಾಡಿ ಕರ್ನಾಟಕಕ್ಕೆ ಬೇಕಾದಷ್ಟು ಕೊಡುಗೆಗಳನ್ನು, ಆರ್ಥಿಕವಾದಂಥ ನೀತಿ ನಿಲುಮೆಗಳನ್ನು ಕೊಡೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಮ್ಮ ಕನ್ನಡದ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಈ ಸಂಸ್ಥಾನದಲ್ಲಿ ಮೈಸೂರು ಸುತ್ತೂರು ಮಠದ ಅನ್ನದಲ್ಲಿ, ಆಶಯದಲ್ಲಿ ತಮ್ಮ ಅರಿವನ್ನು ಹೆಚ್ಚಿಸಿಕೊಂಡು ಮಹಾಕವಿಗಳಾಗಿದ್ದು ಒಂದು ಸೌಭಾಗ್ಯದ ಸಂಗತಿ. ಇಷ್ಟು ಮಾತ್ರ ಅಲ್ಲ, ತಸು ಶಾಮರಾಯರಂಥವರು ಮಹಾಕವಿ ಕುವೆಂಪು ಅವರ ಗುರುಗಳಾದ ಪ್ರೊಫೆಸರ್ TS ವೆಂಕಣ್ಣನವರ ತಮ್ಮ ಪ್ರೊಫೆಸರ್ TS ತಸು ಶಾಮರಾಯರಿಗೆ ಕೆಲಸ ಕಳೆದುಕೊಳ್ಳುವಂಥ ಒಂದು ಸಂದರ್ಭ ಬಂತು. ಅಂಥ ಸಂದರ್ಭದಲ್ಲಿ ಅವರು ಬಂದು ತನಗೆ ಆಶಯ ನೀಡಬೇಕು ಅಂತ ಕೇಳಿಕೊಂಡಿದ್ದು ನಮ್ಮ ಸುತ್ತೂರು ರಾಜೇಂದ್ರ ಸ್ವಾಮಿಗಳನ್ನು. ಕೇಳಿದ ತಕ್ಷಣ ಇವರು ಕುಲಪತಿಗಳ ಹತ್ರ ಹೋಗಿ ಅವರಿಗೆ ಎಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಟ್ಟು ತಸು ಶಾಮರಾಯರನ್ನ ಜೀವನಕ್ಕೆ ಮತ್ತೆ ಅವರ ಉದ್ಯೋಗ ಕಳ್ಕೊಳ್ಳದೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು. ಇದು ಕೇವಲ ಮುಖ್ಯರಾದಂಥ ಕೆಲವು ಜನಗಳು ಮಾತ್ರ ಹೇಳ್ತಾ ಇದ್ದಾರೆ. ಎಷ್ಟು ಜನಗಳಿಗೆ ಅವರ ಆಶಯ ನೀಡಿದ್ರು, ಅವರ ಆಶೀರ್ವಾದ ಕೊಟ್ಟರು, ಅವರ ನೆಲೆಯಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡ್ರು. ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಅಕ್ಷರ ದೀಪವನ್ನು ಹಚ್ಚಿಸಿಕೊಂಡ್ರು. ಅನೇಕ ಕಡೆ ಉದ್ಯೋಗವನ್ನು ಮಾಡಿ ತಮ್ಮ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿಕೊಂಡ್ರು. ಒಂದು ದೀಪ
1000 ದೀಪವಾಗಿ, 100 ದೀಪವಾಗಿ, 1000 ದೀಪವಾಗಿ, ಲಕ್ಷ ದೀಪಗಳಾಗಿ, ಲಕ್ಷಾಂತರ ದೀಪಗಳಾಗಿ ಬೆಳೆದಂಥ ಒಂದು ಅಮೂಲ್ಯವಾದಂಥ ಒಂದು ಸಂದರ್ಭವನ್ನ ನಾವು ಕಳೆದ 40, 50, 60 ದಶಕಗಳಲ್ಲಿ ನಾವು ನೋಡ್ತೀವಿ. ಮೈಸೂರು ರಾಜ್ಯ ಒಂದು ದೊಡ್ಡ ಹಂತದಲ್ಲಿ ಬೆಳೆಯೋದಿಕ್ಕೆ ಸುತ್ತೂರು ಮಠದ ಕಾಣಿಕೆ ಬಹಳ ದೊಡ್ಡದು. ಅದು ತಾಂತ್ರಿಕವಾಗಿ ಎಷ್ಟು ಬೆಳೆದಿದೆ, ಅದರ ವಿದ್ಯಾಕ್ಷೇತ್ರದಲ್ಲಿ ಅದರ ಪಡೆದಿರುವ ಗಣನೀಯವಾದ ಸಾಧನೆ, ಇವುಗಳನ್ನು 1-2 ಮಾತುಗಳಲ್ಲಿ ನಿರೂಪಣೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿಯಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಷ್ಟು ಅಮೂಲ್ಯವಾದ ಗ್ರಂಥದ ಪ್ರಕಟಣೆಗಳನ್ನು ಸುತ್ತೂರು ಮಠ ತಂದಿರೋದನ್ನ ನೋಡಿದ್ರೆ ಬಹಳ ಸಂತೋಷ ಪಡುವ ಸಂಗತಿ. ಸ್ವಾಮಿ ಸಿದ್ದೇಶ್ವರ ಸ್ವಾಮಿಗಳವರ ಸಂಪಾದಕತ್ವದಲ್ಲಿ ಅಲ್ಲಮಪ್ರಭುದೇವರ ವಚನಗಳ ಕುರಿತಂತ ಬಂದ ಹೊತ್ತಿಗೆ ಡಾಕ್ಟರ್ ಎಲ್ ಬಸವರಾಜ್ ಅಂತವರ ಬರವಣಿಗೆಗಳನ್ನು ಕುರಿತು ಮಾಡದಂಥ ಕೆಲಸಗಳು, ಹೀಗೆ ಗ್ರಂಥದಾಸೋಹ, ಅಕ್ಷರದಾಸೋಹ, ಅನ್ನದಾಸೋಹ ಪ್ರತಿಯೊಂದು ಹಂತಗಳಲ್ಲೂ ಕೂಡ ನೀಡಿದೆ. ಅಷ್ಟು ಮಾತ್ರ ಅಲ್ಲ, ಆರ್ ಅನಂತಮೂರ್ತಿಯವರು, ಚೆಲುವರಾಜು VC ಆಗಿದ್ದಂಥವರು, ವಿಶ್ವವಿದ್ಯಾಲಯ ಹಿರಿಯ ವಿದ್ವಾಂಸರುಗಳು ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿದ್ದಾರೆ. ಇಂಥವರೆಲ್ಲ ಇವರ ಸುತ್ತೂರು ಮಠದ ಅನ್ನದಲ್ಲಿ, ಅವರು ಕೊಟ್ಟ ಅರಿವಿನಲ್ಲಿ ಶಿವರಾತ್ರಾಜೇಂದ್ರ ಸ್ವಾಮಿಗಳು ಕರೆದು ಇಂಥವರಿಗೆಲ್ಲ D.N. ಮಂಜುಂಡಪ್ಪನವರಿಗೆ, ಚಿದಾನಮೂರ್ತಿ ಅವರಿಗೆ, ಆರ್ ಅನಂತಮೂರ್ತಿ ಅವರಿಗೆ ಕೆಲಸ ಸಿಗೋದಕ್ಕೆ ಸಾಧ್ಯ ಆಗಿದ್ದು ರಾಜೇಂದ್ರ ಸ್ವಾಮಿಗಳವರ ಕೃಪಾ ಕಟಾಕ್ಷದಿಂದ. ಚೆಲುವರಾಜು ಅವರು ಮುಂದೆ ಬೆಳೆದು ದೊಡ್ಡ ಅಭಿವೃದ್ಧಿಯ ಶ್ರೀಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದ್ದು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರಿಂದ. ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ತಮ್ಮ ಮನೆಗಳಲ್ಲಿ ದೀಪವನ್ನು ಹಚ್ಚಿಕೊಂಡ್ರು. ಆ ದೀಪ ನಾನು ಮೊದಲೇ ಹೇಳಿದ ಹಾಗೆ 100 ಇದ್ದಿದ್ದು 1000 ಆಯಿತು, 1000 ಇದ್ದಿದ್ದು ಲಕ್ಷವಾಯಿತು, ಲಕ್ಷ ಇದ್ದಿದ್ದು ಲಕ್ಷಾಂತರವಾಯಿತು. ಅದರ ನ ಭೂತೋ ನ ಭವಿಷ್ಯತಿ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಹಿಂದೆ ಇಲ್ಲ ಮುಂದೆ ಬರೋಲ್ಲ ಅಂತ. ಒಂದು ಸೊಗಸಾದಂಥ ಒಂದು ಅಡಿಪಾಯವನ್ನ ಹಾಕಿಕೊಟ್ಟಂಥವ್ರು ಇಡೀ ಕರ್ನಾಟಕದಲ್ಲೇ ಬೇರೆ ಬೇರೆ ಮಠಗಳು ತಮ್ಮ ರೀತಿ ನಡೀತಾ ಇರುವಾಗ ಒಂದು ಭೀಮ ಹೆಜ್ಜೆಯನ್ನು ಹಾಕಿ ಮುನ್ನಡೆದಂಥದ್ದು ರಾಜೇಂದ್ರ ಸ್ವಾಮಿಗಳ ಕಾಲದಲ್ಲಿ. ಅದು ಮುಂದೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅದನ್ನು ಎಷ್ಟು ಮುಂದುವರಿಸಿದ್ರು ಅಂತ ಹೇಳಿದ್ರೆ ನೀವು ಅಚ್ಚರಿ ಪಡುವಷ್ಟು ಮುಂದುವರೆದಿದ್ದೀವಿ. ಒಂದು ಬೃಹತ್ ರೀತಿಯಿಂದ ಇದನ್ನು ಬೆಳೆದಿದೆ. ಇಲ್ಲಿ ಪ್ರತಿಯೊಂದು ಸಮುದಾಯವನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ, ಬೇರೆ ಬೇರೆ ಸಮುದಾಯಗಳನ್ನ, ಬೇರೆ ಬೇರೆ ಸಂಸ್ಕೃತಿವಂತರನ್ನ ಎಲ್ಲರನ್ನೂ ತಪ್ಪಿಕೊಂಡಿರುವಂತಹ ಒಂದು ಸುಸಂದರ್ಭದಲ್ಲಿ ನಾವಿದ್ದೀವಿ. 21ನೇ ಶತಮಾನ ಸುತ್ತೂರು ಮಠದ ಒಂದು ಕೀರ್ತಿ ಕಳಶ. ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುತ್ತೂರು ಮಠಕ್ಕೆ ಒಂದು ಕೀರ್ತಿ ಕಳಶವನ್ನ ತಂದುಕೊಡೋಕೆ ಸಾಧ್ಯ ಆಗಿದ್ದು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರ ಕರ್ಕಲ ಸಂಜಾತರಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಮೂಲಕ. ಹೀಗೆ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳನ್ನ ನೆನಪು ಮಾಡಿಕೊಂಡ್ರೆ ಅದರ ಹಿಂದೆ ಅದರ ಮುಂದಿನ ಬೆಳವಣಿಗೆ, ಎಲ್ಲ ಭವಿಷ್ಯದ ಬೆಳವಣಿಗೆಯನ್ನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನಡೆಸಿಕೊಟ್ಟಿದ್ದಾರೆ. ಇವುಗಳೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ನೋಡಿದ್ರೆ ಇವತ್ತು 105ನೇ ಜಯಂತಿನಲ್ಲಿ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳನ್ನ ನಾವು ನೆನಪು ಮಾಡ್ಕೊಳ್ತಿದ್ದೀವಿ. ಬರೀ ನೆನಪು ಮಾಡ್ಕೊಳ್ಳೋದಲ್ಲ, ಅವರ ಸ್ಮರಣೆಯ ಮೂಲಕ ನಾವು ಭವಿಷ್ಯತ್ತಿನ ಕರ್ನಾಟಕವನ್ನ, ಸಾಂಸ್ಕೃತಿಕ ಕರ್ನಾಟಕವನ್ನ, ಶೈಕ್ಷಣಿಕ ಕರ್ನಾಟಕವನ್ನ ಹೇಗೆ ರೂಪಿಸಬೇಕು ಅನ್ನೋದಕ್ಕೆ ಒಂದು ಮೂಲ ರೂಪಿಕೆ ಅಂತ ಅವ್ರು ನಿರೂಪಿಸಿದ್ದಾರೆ. ಆ ಮೂಲ ರೂಪಿಕೆಯನ್ನ ತಗೊಂಡು ಹೋಗಿ ಅದನ್ನು ವಿಸ್ತರಣೆಗೊಳಿಸಿ ಮಾಡಬೇಕಾದಂಥ ಒಂದು ಗುರುತರವಾದಂಥ ಸಂದರ್ಭ ಎಲ್ಲರ ಮೇಲೂ ಇದೆ. ಇಂಥ ಮಹನೀಯರನ್ನ, ಇಂಥ ಮಹಾ ಗುರುಗಳನ್ನ ಸ್ಮರಣೆ ಮಾಡ್ಕೊಳ್ಳೋದು ನಮ್ಮನ್ನೇ ನಾವೇ ಎತ್ತರಿಸಿಕೊಳ್ಳುವ ಒಂದು ಉಪಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂಥ ಮಹಾ ಸದ್ಗುರುಗಳಿಗೆ ಒಂದು ಭಕ್ತಿಪೂರ್ವಕದ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ನನ್ನ ಕೆಲವು ಗುರು ನಮನದ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗುರುನಮನ ಸಲ್ಲಿಸಿ ಬಿಡುಗಡೆಗೊಂಡ ಕೃತಿಗಳ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರಿಗೆ ಧನ್ಯವಾದಗಳು. ಈಗ ಪ್ರಸಾದ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣರವರಿಂದ ಭಾಷಣ. ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 105ನೆಯ ಜಯಂತಿ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದ ಕಮಲಗಳನ್ನು ನಮಸ್ಕರಿಸಿ
ಅಧ್ಯಕ್ಷತೆಯನ್ನು ವಹಿಸಿರುವಂತ ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್.ಡಿ. ದೇವೇಗೌಡ್ರೆ, ದೇಶದ ರಕ್ಷಣಾ ಸಚಿವರು, ಭಾರತ ಸರ್ಕಾರ ಉದ್ಘಾಟನೆಯನ್ನು ಮಾಡಿದಂತ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರೇ, ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಯಡಿಯೂರಪ್ಪಜಿಯವರೇ, ಮಾಜಿ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರೇ, ಸಹಕಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎಸ್.ಟಿ. ಸೋಮಶೇಖರ್ ಅವರೇ, ಕೇಂದ್ರದ ರೈಲ್ವೆ ಸಚಿವರಾದಂತ ಸ್ಟೇಟ್ ಮಿನಿಸ್ಟರ್ ಸ್ಟೇಟ್ ಆದಂತ ಸುರೇಶ್ ಅಂಗಡಿ ಅವರೇ, ಮಾಜಿ ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರಾದಂತ ವಿಶ್ವನಾಥ್ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂತ ಶಂಕರಗೌಡ ಪಾಟೀಲ್ ಅವರೇ, ಜನಪ್ರಿಯ ಯುವ ನಾಯಕರಾದಂತ ಲೋಕಸಭಾ ಸದಸ್ಯರಾದಂತ ಪ್ರತಾಪ್ ಸಿಂಹನ್ ಅವರೇ, ಗಣ್ಯ ಮಾನ್ಯರೇ, ನಮಗೆಲ್ಲ ಇಡೀ ನಾಡು, ಇಡೀ ವಿಶ್ವಕ್ಕೆ ಗೊತ್ತಿರುವಂತ ಒಂದು ವಿಚಾರ, ನಮ್ಮ ಇಡೀ ವಿಶ್ವದ ಸೇವೆಯಲ್ಲಿ ತೊಡಗಿರುವಂತ, ನಿರಂತರವಾಗಿ ತೊಡಗಿಸಿಕೊಂಡು ಕಾರ್ಯವನ್ನು ಮಾಡ್ತಿರುವಂತಹ ಸುತ್ತೂರು ಶ್ರೀಮಠವು ಜಗತ್ತಿನಲ್ಲೇ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಶಕ್ತಿ ಕೇಂದ್ರವಾಗಿ ಫಿಸಿಕಲಿ ಚಾಲೆಂಟ್, ಸ್ಪೆಷಲಿ ಚಾಲೆಂಟ್, ಅನಾಥರು ಎಲ್ಲರಿಗೂ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತ ಒಂದು ಮಠವು. ಇಂಥ ಶ್ರೀಮಠವನ್ನ ಸ್ಥಾಪನೆ ಮಾಡಿದಂಥವರು ಆದಿ ಜಗದ್ಗುರುಗಳಾದಂತ ಶ್ರೀ ಶಿವರಾತ್ರೇಶ್ವರ ಶಿವಯೋಗಿ ಗುರುಗಳು ಈ ಮಠವನ್ನ 1000 ವರ್ಷದಕ್ಕಿಂತ ಹೆಚ್ಚಿನ ಹಿಂದಿನ ಸಮಯದಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ. ಭವ್ಯ ಗುರು ಪರಂಪರೆಯನ್ನು ಹೊಂದಿದ್ದಂತ ಶ್ರೀಮಠವು ಹಲವಾರು ಸತ್ಕಾರ್ಯಗಳಲ್ಲಿ ತೊಡಗಿರುವಂಥದ್ದು. ಈ ದಿಕ್ಕಿನಲ್ಲಿ ಮಹಾನ್ ಭಾವರು ಭೂಮಿಯಲ್ಲಿ ಮಹತ್ ಕಾರ್ಯಗಳನ್ನ ಮಾಡಲೆಂದು ಅವತರಿಸಿ ಬರುತ್ತಾರೆ. ಅಂತ ಅವತಾರ ಮಹಾಪುರುಷರು, ಮಹಾಸಾಧಕರು ಸುತ್ತೂರು ಶ್ರೀಮಠದ 23ನೇ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ಇಂಥ ಮಹಾಪುರುಷರ 105ನೆಯ ಜಯಂತಿಯ ಮಹತ್ವ ಆಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ. ಜನರ ಬಹುಮುಖ ಸಾಧನೆಗೆ ಒತ್ತು ನೀಡುವ ಸಲುವಾಗಿ ಸುತ್ತೂರು ಶ್ರೀಮಠವು ಹಮ್ಮಿಕೊಂಡಿರುವ ಸಕಲ ಸಮಾಜಮುಖಿ ಕಾರ್ಯಗಳಲ್ಲಿ ಪೂಜ್ಯ ರಾಜೇಂದ್ರ ಶ್ರೀಗಳವರ ಕೃಪಾಶೀರ್ವಾದವಿದೆ. ವಿವಿಧ ದಾಸೋಹಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ಪರಮ ಪೂಜ್ಯರ ಜೀವನ ಸಂದೇಶಗಳು ನಮ್ಮೆಲ್ಲರಿಗೂ ಆದರ್ಶವಾಗಬೇಕು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದರೆ ಬಹಳಷ್ಟು ಸುಧಾರಣೆಗಳನ್ನ, ಪ್ರಗತಿಯನ್ನ, ಸಮಾಜ ಎದುರಿಸುತ್ತಿರುವಂತ ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರ ಕಂಡಿಟ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಈ ದಿಕ್ಕಿನಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂತ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಈ ಶ್ರೀಮಠದ ಜೊತೆ ಅಪಾರವಾದಂತ ಒಂದು ಸಂಪರ್ಕವಿತ್ತು. ಅವರ ಧ್ಯೇಯ ಉದ್ದೇಶಗಳನ್ನ ಸಾಕಷ್ಟು ಅಳವಡಿಸಿಕೊಂಡು ಶ್ರೀ ಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಸಾಕಷ್ಟು ಸುಧಾರಣೆಗಳನ್ನ ಕೊಡಬೇಕು, ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಪ್ರಯತ್ನ ಬಹಳಷ್ಟು ನಡೆದಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಪೂರ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಇಂಡಿಯಾ ಅನ್ನುವಂಥ ಒಂದು ಪ್ರಯತ್ನ, ಪೂರ ಯೋಜನೆಯನ್ನ ಬಹಳ ಬಲಿಷ್ಠವಾಗಿ ಕೈ ಹಿಡಿದು ಗ್ರಾಮೀಣ ಅಭಿವೃದ್ಧಿ, ನಗರದಂತೆ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು ದೇಶದ ಮಠವು. ಹಾಗಾಗಿ
ಶ್ರೀಮಠವು ನಮ್ಮ ಎಲ್ಲ ಕ್ಷೇತ್ರದಲ್ಲೂ ಸಾಕಷ್ಟು ಸಾಧನೆಯನ್ನು ಮಾಡಿರುವಂಥದ್ದು. ಇವತ್ತು ವಿಶ್ವ ವ್ಯಾಪ್ತಿಯಲ್ಲಿ ಮೈಸೂರು ಮತ್ತು ಚಾಮರಾಜನಗರದಿಂದ ಪ್ರಾರಂಭವಾದಂತಹ ಸಮಾಜ ಸೇವೆಗಳು ಏನೊಂದು ಜ್ಞಾನ ದಾಸೋಹ, ಅನ್ನದಾಸೋಹ, ವೈದ್ಯಕೀಯ ಸೇವೆ, ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿಯೂ ವ್ಯಕ್ತಿ ವಿಕಾಸನ, ವ್ಯಕ್ತಿಯ ಅಂತರಂಗದ ವಿಕಾಸಕ್ಕಾಗಿ ಸಾಹಿತಿ, ಸಂಸ್ಕೃತಿಗಳ, ಧರ್ಮ, ಅಧ್ಯಾತ್ಮಗಳ ಪ್ರಸಾರವೂ ಕೂಡ ಆದ್ಯತೆಯನ್ನ ಕೊಟ್ಟು ಸರ್ವಾನುಮುಖ ಅಭಿವೃದ್ಧಿಗಾಗಿ ದುಡಿದಿರುವಂತಹ ಈ ಶ್ರೀಮಠವು ನಮ್ಮ ಮೈಸೂರು ಮತ್ತು ಚಾಮರಾಜನಗರದ ಭಾಗದಿಂದ ಪ್ರಾರಂಭವಾಗಿ ಇಡೀ ದಕ್ಷಿಣ ಕರ್ನಾಟಕ, ಇಡೀ ರಾಜ್ಯಕ್ಕೆ, ಇಡೀ ದಕ್ಷಿಣ ಭಾರತ, ಇಡೀ ಭಾರತಕ್ಕೆ, ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಇವತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ಹೆಸರುವಾಸಿಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಬೆಳಕನ್ನು ಕೊಟ್ಟು ಅವರ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಸಬಲೀಕರಣವನ್ನ ಮಾಡುವ ಮೂಲಕ ದೇಶ ಕಟ್ಟಲಿಕ್ಕೆ, ಇಡೀ ವಿಶ್ವವನ್ನ ಕಟ್ಟಲಿಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಈ ಮಹಾನ್ ಸಂಸ್ಥೆ ನಮ್ಮೆಲ್ಲರ ನಾಡಿನ ಅಭಿಮಾನದ ಒಂದು ಸಂಕೇತವಾಗಿದೆ. ನಿಜಕ್ಕೂ ಇಲ್ಲಿಯ ಶಿಕ್ಷಣ ಗುಣಮಟ್ಟ, ನಾನು ಒಂದು ಉನ್ನತ ಶಿಕ್ಷಣದ ಸಚಿವನಾಗಿ ನನ್ನ ನಿಜಕ್ಕೂ ಹೆಮ್ಮೆ. ಇಡೀ ದೇಶಕ್ಕೆ ಮಾದರಿಯ ಶಿಕ್ಷಣವನ್ನು ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರುವಂಥದ್ದು ಕರ್ನಾಟಕ ರಾಜ್ಯ. ಈ ದಿಕ್ಕಿನಲ್ಲಿ ಹೊಸ ಶಿಕ್ಷಣ ನೀತಿಯಲ್ಲೂ ಕರ್ನಾಟಕದಲ್ಲೇ ರೂಪಿಸಿ ಕಾರ್ಯವನ್ನ ಮಾಡಲಿಕ್ಕೆ ಭಾರತ ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಂಥದ್ದು ನಮ್ಮ ಭಾಗ್ಯ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಸಾಗಬೇಕಿದ್ರೆ ಪೂಜ್ಯ ಸ್ವಾಮಿಗಳ ಒಂದು ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದದೊಂದಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನ ಮಾಡಲಿಕ್ಕೆ, ಕಾರ್ಯರೂಪಕ್ಕೆ ತರಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲೇ ಮೊದಲನೇ ಸರ್ಕಾರವಾಗಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ನಿಮ್ಮ ಆಶೀರ್ವಾದ ಮೂಲಕ ನಾವು ಕೈಗೆತ್ತಿಕೊಳ್ಳಲಿಕ್ಕೆ ತಯಾರಾಗಿದ್ದೀವಿ. ಕೇವಲ ಮೊದಲೇ ರಾಜ್ಯವಾಗಕ್ಕೆ ಸೀಮಿತವಾಗದೆ ಬಹಳ ಪ್ರಬಲವಾಗಿ, ಅರ್ಥಪೂರ್ಣವಾಗಿ ಕಾರ್ಯರೂಪಕ್ಕೆ ತರುವಂಥದ್ದು ಬಹಳ ಮುಖ್ಯವಾಗಿದೆ. ಇಡೀ ದೇಶಕ್ಕೆ ಒಂದು ಮಾದರಿ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಮತ್ತೊಮ್ಮೆ ನಿಮ್ಮ ಆಶೀರ್ವಾದವನ್ನು ಪಡೆದು, ಈ ಸಂದರ್ಭದಲ್ಲಿ ಗಣ್ಯಮಾನ್ಯರು ಈ ಒಂದು ವರ್ಚುವಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಡಿನ ಮಣ್ಣಿನ ಮಗ ದೇವೇಗೌಡರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರ ಒಂದು ಆಶೀರ್ವಾದದೊಂದಿಗೆ, ನೇತೃತ್ವದೊಂದಿಗೆ ಪ್ರತಿಪಕ್ಷದ ನಾಯಕ, ದೀನ ದಲಿತರ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇವರೆಲ್ಲರಿಗೂ ಅಪಾರವಾದಂತಹ ಕಾಳಜಿ, ಶಿಕ್ಷಣ ಕ್ಷೇತ್ರವನ್ನ ಬಲಿಷ್ಠವಾಗಿ ಮಾಡಿ ನಾಡಿನ ಸಮಸ್ತ ಜನತೆಗೂ ಅದು ಸಲ್ಲುವಂತ ರೀತಿಯಲ್ಲಿ ಆಗಬೇಕು ಅನ್ನೋದನ್ನ ಭಾವನೆಯ ಪೂರ್ವಕವಾಗಿ ನಾವು ಕಾರ್ಯವನ್ನ ಮಾಡ್ತೀವಿ ಅಂತ ಮತ್ತೊಮ್ಮೆ ಒತ್ತಿ ಹೇಳಿ, ದಿಕ್ಕಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಮತ್ತು ಪೂಜ್ಯ ಸ್ವಾಮಿಗಳು ಶ್ರೀಮಠವು ಮಾಡ್ತಿರುವಂತಹ ಪ್ರಯತ್ನದ ಪೂರ್ವಕವಾಗಿ ನಮ್ಮ ಸರ್ಕಾರವೂ ಸಹ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಕೊಡ್ತೀವಿ. ನಿಮ್ಮ ಭಾವನೆ ಮತ್ತು ಚಿಂತನೆಗಳನ್ನ ಈಡೇರಿಸಲು ನಮ್ಮೆಲ್ಲರ ಸಮಯವನ್ನು ಕೊಟ್ಟು ಕಾರ್ಯವನ್ನು ಮಾಡ್ತೀನಿ ಅಂತ ಮತ್ತೊಮ್ಮೆ ತಿಳಿಸಿ, ಈ ದಿನ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆದಿರುವಂಥದ್ದು. ಇವತ್ತೇನು ಪ್ರಸಾದ ವಿಶೇಷ ಸಂಚಿಕೆ ಬಿಡುಗಡೆಗೆ ಪುತ್ತೂರು ಶ್ರೀಮಠದ ಗುರು ಪರಂಪರೆ ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನು ಬಿಂಬಿಸುವ ಅನಿಮೇಷನ್ ಚಿತ್ರಗಳ ಬಿಡುಗಡೆ, ಜಿಎಸ್ಎಸ್ ಸಂಸ್ಥೆಗಳಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಜಿಎಸ್ಎಸ್ ಶಾಲಾ ಕಾಲೇಜುಗಳ ಉತ್ತಮ ವಾರ್ಷಿಕ ಸಂಚಿಕೆಗಳು ಹಾಗೂ ಪ್ರಸಾದ ದೈವಮಾಸಿಕ ಸ್ಪರ್ಧೆ, ಬಹುಮಾನಿತರಿಗೆ ಬಹುಮಾನ ವಿತರಣೆ ಮುಂತಾದ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವುದು ಪರಮ ಪೂಜ್ಯ ರಾಜೇಂದ್ರ ಶ್ರೀಗಳ ಜಯಂತಿ ಮಹೋತ್ಸವಕ್ಕೆ ಮೆರುಗು ನೀಡಿದೆ ಅಂತ ನಾನು ಹೇಳ್ತಾ, ಇದಕ್ಕೂ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ವೇದಿಕೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಮಸ್ತರಿಗೂ ನನ್ನ ಗೌರವ ಸಲ್ಲಿಸಿ ನನ್ನ ಮಾತನಾಡಿದ್ದೀನಿ. ಜೈ ಕರ್ನಾಟಕ. ಪ್ರಸಾದ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಭಾಷಣವನ್ನು ಮಾಡಿದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವತ್ಥನಾರಾಯಣರವರಿಗೆ ಧನ್ಯವಾದಗಳು.
ಈಗ ಮುಂದಿನ ಕಾರ್ಯಕ್ರಮ JSS ವಿದ್ಯಾಸಂಸ್ಥೆಗಳ SSLC PUC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ JSS ವಿದ್ಯಾಸಂಸ್ಥೆಗಳ ಉತ್ತಮ ವಾರ್ಷಿಕ ಸಂಚಿಕೆಗಳಿಗೆ ಬಹುಮಾನ ವಿತರಣೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಸಹಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಸ್ ಟಿ ಸೋಮಶೇಖರ್ ಅವರನ್ನು ಕೋರಿಕೊಳ್ಳುತ್ತೇನೆ. ವಿಜೇತರ ಪಟ್ಟಿ ಈ ರೀತಿ ಇದೆ. JSS ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳು 2019-20 ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು. ಮೊದಲನೇದಾಗಿ ಕುಮಾರಿ ಮಧುಶ್ರೀ ಎಂ, SSLC JSS ಬಾಲಕಿಯರ ಪ್ರೌಢಶಾಲೆ 98.24%. ಕುಮಾರಿ ಕೀರ್ತನ, SSLC JSS ಬಾಲಕಿಯರ ಪ್ರೌಢಶಾಲೆ ಚಾಮರಾಜನಗರ 98.24%. ಪದವಿ ಪೂರ್ವ ವಿಭಾಗ ಕುಮಾರಿ ದಿಶಾ JD ದ್ವಿತೀಯ PUC ಕಲಾ ವಿಭಾಗ JSS ಮಹಿಳಾ ಪದವಿ ಪೂರ್ವ ಕಾಲೇಜು ಸರಸ್ವತಿಪುರಂ ಮೈಸೂರು 95.50%. ಚಂದನ R ದ್ವಿತೀಯ PUC ವಾಣಿಜ್ಯ ವಿಭಾಗ JSS ಮಹಿಳಾ ಪದವಿ ಪೂರ್ವ ಕಾಲೇಜು ಗುಂಡ್ಲುಪೇಟೆ 97.33%. ಕವಿತಾ ಶಂಕರ್ ದ್ವಿತೀಯ PUC ವಿಜ್ಞಾನ ವಿಭಾಗ JSS ಮಹಿಳಾ ಪದವಿ ಪೂರ್ವ ಕಾಲೇಜು ಚಾಮರಾಜನಗರ 97.66%. ಇವರೆಲ್ಲರ ಪರವಾಗಿ ಶ್ರೀ ರಾಜಶೇಖರ್ ಅವರು, ನಿರ್ದೇಶಕರು, ಶಾಲಾ ಶಿಕ್ಷಣ ವಿಭಾಗ, ಇವರು ಸಚಿವರಿಂದ ಈ ಪುರಸ್ಕಾರವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. JSS ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಆರ್ಥಿಕವಾಗಿ ದುರ್ಬಲವಾಗಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನ ಮಂಜೂರಾಗಿರತಕ್ಕಂಥ ಪಟ್ಟಿ. ಅರ್ಹರು ತೇಜಸ್ MN, SSLCಯಲ್ಲಿ ಪಡೆದಿರುವ ಅಂಕ 5062, ವಿದ್ಯಾರ್ಥಿ ವೇತನ ರು 5000. ಗಣೇಶ್ ಶಂಭು ಹಿರದಾಳ್, SSLCಯಲ್ಲಿ ಪಡೆದಿರುವ ಅಂಕಗಳು 491, ವೇತನ 5000 ರೂಗಳು. ಪ್ರಶಾಂತ್, SSLC ಪಡೆದಿರುವ ಅಂಕಗಳು 407. ಭರತ್ HS, SSLC ಪಡೆದಿರುವ ಅಂಕ 440. ಪವನ್ ಕುಮಾರ್, SSLCಯಲ್ಲಿ ಪಡೆದಿರತಕ್ಕಂಥ ಅಂಕ 448. ಇದನ್ನು JSS ಹಿರಿಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷರಾಗಿರತಕ್ಕಂಥ ನಂಜುಂಡಪ್ಪನವರು ಸ್ವೀಕರಿಸಬೇಕೆಂದು ನಾನು ಮಾನ್ಯ ಸಚಿವರಿಂದ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ 2018-19 ಸಾಲಿನ ವಾರ್ಷಿಕ ಸಂಚಿಕೆಗಳ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿರುವ ಸಂಸ್ಥೆಗಳ ಪಟ್ಟಿ ಈ ರೀತಿ ಇದೆ. ವಿಭಾಗ 1 ವೈದ್ಯಕೀಯ, ದಂತವೈದ್ಯಕೀಯ, ಔಷಧ ವಿಜ್ಞಾನ, ಆಯುರ್ವೇದ, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜುಗಳು. ಮೊದಲನೇ ಬಹುಮಾನ ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು, JSS ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಕೊಯಮತ್ತೂರು, JSS ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಮೈಸೂರು. ವಿಭಾಗ 2 ನರ್ಸಿಂಗ್ ಶಿಕ್ಷಣ ಮಹಾವಿದ್ಯಾಲಯ, ಕಾನೂನು ಪದವಿಗಳ ಕಾಲೇಜು, JSS ಕಲಾ ಮತ್ತು ವಾಣಿಜ್ಯ ವಿಜ್ಞಾನ ಕಾಲೇಜು ಮೈಸೂರು, JSS ಮಹಿಳಾ ಕಾಲೇಜು ಕೊಳ್ಳೇಗಾಲ, JSS ಮಹಿಳಾ ಕಾಲೇಜು ಚಾಮರಾಜನಗರ. ವಿಭಾಗ 3 ಶಿಕ್ಷಕರ ಪ್ರಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಕಾಲೇಜುಗಳು, JSS ಮಹಿಳಾ ಪದವಿ ಪೂರ್ವ ಕಾಲೇಜು ಚಾಮರಾಜನಗರ, JSS ಮಹಿಳಾ ಪದವಿ ಪೂರ್ವ ಕಾಲೇಜು ಸರಸ್ವತಿಪುರಂ, JSS ಪದವಿ ಪೂರ್ವ ಕಾಲೇಜು ಹುಲ್ಲಳ್ಳಿ. ವಿಭಾಗ 4 ನರ್ಸಿಂಗ್ ಪ್ರಾಥಮಿಕ ಪ್ರೌಢ ಹಾಗೂ ಪಬ್ಲಿಕ್ ಶಾಲೆಗಳು, JSS ಪಬ್ಲಿಕ್ ಸ್ಕೂಲ್ HSR ಲೇಔಟ್ ಬೆಂಗಳೂರು, JSS ನರ್ಸಿಂಗ್ ಶಾಲೆ ಕೊಳ್ಳೇಗಾಲ, JSS ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಾಲಜಗತ್ ಮೈಸೂರು. ಶ್ರೀ R ಮಹೇಶ್ ಅವರು ಮೆಡಿಕಲ್ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ವಿಭಾಗ, ಇವರು ಅವರ ಪರವಾಗಿ ಸ್ವೀಕರಿಸಬೇಕು ಅಂತ ಸಚಿವರಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ಕೊನೆಯದಾಗಿ 2019-20 ಸಾಲಿನ ಪ್ರಸಾದ ದ್ವೈಮಾಸಿಕ ಲೇಖನ ಸ್ಪರ್ಧೆ ಬಹುಮಾನದ ಪಟ್ಟಿ. ಮೊದಲನೇ ಬಹುಮಾನ BR ಪೂಜಾ ದ್ವಿತೀಯ PUC JSS ಪದವಿ ಪೂರ್ವ ಕಾಲೇಜು ಕೌಡಳ್ಳಿ ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆ. ಎರಡನೇ ಬಹುಮಾನ S ವಿನಯ್ 1ನೇ MBBS JSS ಆಯುರ್ವೇದ ವೈದ್ಯಕೀಯ ಕಾಲೇಜು ಲಲಿತಾದ್ರಿಪುರ ಮೈಸೂರು. ಮೂರನೇ ಬಹುಮಾನ G ಸ್ವಾತಿ CND 5ನೇ ಸೆಮಿಸ್ಟರ್ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಮೈಸೂರು. ನಾಲ್ಕನೇ ಬಹುಮಾನ ನೈದಿಲೆ ಏಕನಾಥ ದ್ವಿತೀಯ PUC JSS ಮಹಿಳಾ ಪದವಿ ಪೂರ್ವ ಕಾಲೇಜು ಸರಸ್ವತಿಪುರಂ ಮೈಸೂರು. ಐದನೇ ಬಹುಮಾನ 2 ಜನರಿಗೆ ಸಿಕ್ಕಿರುತ್ತದೆ. ಮೊದಲನೇದಾಗಿ BL ಭಾವನಾ ಪ್ರಥಮ PUC JSS ಪದವಿ ಪೂರ್ವ ಕಾಲೇಜು ಚಾಮರಾಜನಗರ ಮತ್ತು M ಅಭಿಷೇಕ್ ದ್ವಿತೀಯ PUC JSS ಪದವಿ ಪೂರ್ವ ಕಾಲೇಜು ದೇವಲಾಪುರ ಮೈಸೂರು ಜಿಲ್ಲೆ. ಇದನ್ನು ಶ್ರೀ ವೀರಭದ್ರ ಸ್ವಾಮಿಯವರು ಸಹಾಯಕ ಆಡಳಿತಾಧಿಕಾರಿ ಪ್ರಕರಣ ವಿಭಾಗ ಅವರ ಪರವಾಗಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಚಿವರು ನಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಬೇಕು ಅಂತ ಕೇಳಿಕೊಳ್ತೇನೆ.
ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಜಗತ್ತು ಇಂದು ಮಹಾಮಾರಿ ಕೊರೋನಾ ಎಂಬ ವೈರಾಣುವಿನ ಮುಂದೆ ಮಂಡಿಯೂರಿದೆ. ವಿಶ್ವದೆಲ್ಲೆಡೆ ತನ್ನ ಕೆನ್ನಾಲಿಗೆ ಚಾಚಿ ಹಬ್ಬಿರುವ ಈ ವೈರಸ್ನಿಂದ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ವೈದ್ಯರು, ದಾದಿಯರು, ರಕ್ಷಣಾ ಸಿಬ್ಬಂದಿ, ಸ್ವಚ್ಛತಾಗಾರರು, ಅನೇಕ ಸಂಘ ಸಂಸ್ಥೆಗಳು ಹಾಗೂ ಇಡೀ ಆಡಳಿತ ವ್ಯವಸ್ಥೆ ಈ ವೈರಸ್ನ ವಿರುದ್ಧ ಹೋರಾಡುತ್ತಿದೆ. ಒಟ್ಟಾರೆ ಮಾನವ ಜಗತ್ತು ಈಗ ಸಂಕಷ್ಟದಲ್ಲಿದೆ. ಈ ಸವಾಲಿನ ನಡುವೆಯೂ ಜಗತ್ತಿನ ಜನರು ತಮ್ಮ ತಮ್ಮ ಕಾಯಕದಲ್ಲಿ ನಿರತರಾಗಿದ್ದು, ಮಾನವ ಜಗತ್ತನ್ನು ಮುನ್ನಡೆಸುವ ಕಾರ್ಯದಲ್ಲಿ ಪರಸ್ಪರ ಕೈ ಜೋಡಿಸಿದ್ದಾರೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಸುತ್ತೂರು ಶ್ರೀ ಶಿವರಾತ್ರೇಶ್ವರ ಶ್ರೀ ವೀರಸಿಂಹಾಸನ ಮಠವು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಜನಕಲ್ಯಾಣ ಕಾರ್ಯಗಳನ್ನು ಮಾಡುತ್ತಾ ಸಮಾಜವನ್ನು ಮುನ್ನಡೆಸುವ ಕಾಯಕದಲ್ಲಿ ನಿರತವಾಗಿದೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಾಮಾಜಿಕ ಕಾಳಜಿ, ಶ್ರದ್ಧೆ ಹಾಗೂ ಸಮುದಾಯಮುಖಿ ಚಿಂತನೆ ಶ್ರೀಮಠದ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಮೇಳೈಸಿದೆ. ಆದರೆ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳವರಿಂದ ಸಂಸ್ಥಾಪಿಸಲ್ಪಟ್ಟ ಸುತ್ತೂರು ಶ್ರೀ ಮಠವು 10 ಶತಮಾನಗಳಿಗೆ ಮೀರಿದ ಉಜ್ವಲ ಇತಿಹಾಸವನ್ನು ಹೊಂದಿದೆ. ಚೋಳರು, ಗಂಗರು, ಕದಂಬರು, ವಿಜಯನಗರದ ಸಾಮ್ರಾಟರು, ಮೈಸೂರಿನ ಒಡೆಯರು ಶ್ರೀಮಠಕ್ಕೆ ಭಕ್ತಿ ಗೌರವಗಳನ್ನು ನಡೆದುಕೊಂಡಿರುವುದನ್ನು ಅನೇಕ ಶಾಸನಗಳು ಮತ್ತು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಕಪಿಲಾ ನದಿ ಪೀಠದಲ್ಲಿ ನೆಲೆಗೊಂಡಿರುವ ಸುತ್ತೂರು ಶ್ರೀ ಮಠದ ಪೀಠಾಧಿಪತಿಗಳ ತಪೋಬಲ, ಕ್ರಿಯಾಶಕ್ತಿ ಹಾಗೂ ಪುಣ್ಯ ಪ್ರಭಾವದಿಂದಾಗಿ ಸುತ್ತೂರು ಶ್ರೀ ಮಠವು ಇಂದು ಜಗದ್ವಿಖ್ಯಾತವಾಗಿದೆ. ಕಾಲ ಧರ್ಮಗಳನ್ನು ಅರಿತು ನೀಡಿದ ಮಹಾನುಭಾವರು ಸುತ್ತೂರು ವೀರಸಿಂಹಾಸನ ಪೀಠದ ಸೂತ್ರವನ್ನು ಹಿಡಿದು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಶ್ರೀಮಠದ 23ನೇ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 105ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವಿಂದು ಪಾಲ್ಗೊಂಡಿದ್ದೇವೆ. ದಾಸೋಹ ಮೂರ್ತಿಯಾಗಿ ಬಾಳಿದ ಇಂತಹ ಮಹಾನಿಮರ ಜಯಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಪೂಜೆಗೆಯುವ ಪುಣ್ಯವನ್ನು ನಾವಿಂದು ಪಡೆದುಕೊಂಡಿದ್ದೇವೆ. ಸಾಂಪ್ರದಾಯಿಕವಾದ ಧಾರ್ಮಿಕ ಆಚರಣೆಗಳ ವ್ಯಾಪ್ತಿಯನ್ನು ಮೀರಿ ಕಾರ್ಯಬಾಹುಳ್ಯವನ್ನು ಈ ಮಠವನ್ನು ಹೆಚ್ಚು ಸಮಾಜಮುಖನಾಗಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಅಂದು ಪರಮ ಪೂಜ್ಯರು ವಸತಿ ನಿಲಯಗಳು, ಶಾಲಾ ಕಾಲೇಜುಗಳನ್ನು ತೆರೆದು ದಾಸೋಹದ ಬೀಜಗಳನ್ನು ಬಿತ್ತದೆ ಹೋಗಿದ್ದರೆ ಇಂದು ನಾಡಿನ ಲಕ್ಷಾಂತರ ಗ್ರಾಮೀಣ ಯುವಜನತೆ ವಿದ್ಯೆಯಿಂದ ವಂಚಿತರಾಗಿ ಆಹ್ವಾನದ ಅಂಧಕಾರದಲ್ಲಿ ಬದುಕಬೇಕಾಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲೇ ಇಂತಹ ಮಹಾಕಾರ್ಯಕ್ಕೆ ಅಡಿಗಲ್ಲಾಕಿದ ಪರಮ ಪೂಜ್ಯರು ಇಂದು ಇಟ್ಟ ಹೆಜ್ಜೆಗಳು ಅವರ ಅಧಿಶಕ್ತಿಯ ದ್ಯೋತಕವಾಗಿದೆ. ಇಂತಹ ಸಾಧಕ ಸಂತರ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಜೀವನ ಸಾಧನೆಗಳನ್ನು ಕುರಿತಾದ ತೆಲುಗು ಭಾಷೆಗೆ ಅನುವಾದಗೊಂಡಿರುವ ಕಾಯಕ ತಪಸ್ವಿ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಾರು ಕೃತಿ, ಬಸವಣ್ಣನವರ ವಚನಗಳ ತಮಿಳು ಅನುವಾದ ಕೃತಿ ಭಕ್ತಿ ಭಂಡಾರಿ ಬಸವೇಶ್ವರನ ವಾಸನಗಳು ಹಾಗೂ ನೀತಿ ಸಾಮ್ರಾಜ್ಯ ಶತಕ ಕೃತಿ ಬಿಡುಗಡೆಯಾಗುತ್ತಿರುವುದು ಕಾರ್ಯಕ್ರಮವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿದೆ. ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನನಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಂಥ ಸ್ವಾಮಿಗಳ ಪಾದಗಳಲ್ಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ವಿದ್ಯಾರ್ಥಿ ವೇತನ ಬಹುಮಾನ ವಿತರಣೆ ಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಂದ ಭಾಷಣ. ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 105ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ನನ್ನ ನಮನವನ್ನ ಸಲ್ಲಿಸಿ ಈ ಕಾರ್ಯಕ್ರಮದ ಉದ್ಘಾಟಕರು ಕೇಂದ್ರದ ರಕ್ಷಣಾ ಸಚಿವರು ಆದಂತ ಮಾನ್ಯ ರಾಜನಾಥ್ ಸಿಂಗ್ ಅವರೇ,
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಪ್ರಧಾನಿಗಳು, ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಎಚ್ ಡಿ ದೇವೇಗೌಡ ಅವರೇ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರೇ, ಉಪಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರೇ, ಸಹಕಾರ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ, ಡಾಕ್ಟರ್ ಮಲ್ಲೇಶ್ವರಂ ಜಿ ವೆಂಕಟೇಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಂಸದರೇ, ಶಾಸಕ ಮಿತ್ರರೇ, ಇತರ ಎಲ್ಲ ಸ್ನೇಹಿತರು, ಸುತ್ತೂರು ಮಠ ಒಂದು ಪ್ರಾಚೀನವಾದಂಥ ಮಠ, 1000 ವರ್ಷಗಳಿಗೂ ಹೆಚ್ಚು ಇತಿಹಾಸ ಹೊಂದಿರತಕ್ಕಂಥ ಪ್ರಾಚೀನ ಮಠಗಳಲ್ಲಿ ಸುತ್ತೂರು ಮಠನೂ ಕೂಡ ಒಂದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅನೇಕ ಮಠಾಧಿಪತಿಗಳು ಈ ಕ್ಷೇತ್ರದ ಪೂಜ್ಯರಾಗಿ ಸಮಾಜದಲ್ಲಿ ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ಈ ಕ್ಷೇತ್ರಗಳಲ್ಲಿ ನಮ್ಮನ್ನ ತೊಡಗಿಸಿಕೊಂಡು ಬಹಳಷ್ಟು ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನನಗೆ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ, ನಾನು ಈ ಕ್ಷೇತ್ರದ ಶಾಸಕನಾಗಿ 2 ಬಾರಿ ಈ ಕ್ಷೇತ್ರದ ನಿಕಟವಾದಂಥ ಸಂಪರ್ಕವನ್ನ ಇಟ್ಕೊಂಡಿದ್ದು. ಅದಕ್ಕೆ ಮೊದಲು ಕೂಡ ಸುತ್ತೂರು ಮಠದ ಜೊತೆ ನನ್ನ ಸಂಪರ್ಕ ನಿಕಟವಾಗಿದೆ. ದಿವಂಗತ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ನನಗೆ ಮೊದಲನೇ ಬಾರಿಗೆ ಪರಿಚಯ ಆದದ್ದು 1983 ಇಸ್ವಿ. ಆಗ್ತಾನೆ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೆ. ನನಗೆ ಅವರನ್ನ ಭೇಟಿ ಮಾಡತಕ್ಕಂಥ ಅವಕಾಶ ಸಿಕ್ಕಿತ್ತು. ಒಂದು ಕಾರ್ಯಕ್ರಮದಲ್ಲಿ, ಪೂಜ್ಯರಿದ್ದಂತಹ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಆತ್ಮೀಯವಾಗಿ ಮಾತಾಡಿಸಿ ನನಗೆ ಮಠಕ್ಕೆ ಬರುವಂತೆ ಸೂಚನೆ ಕೊಟ್ಟಿದ್ದರು. ನಾನು ಮಠಕ್ಕೆ ಹೋದಾಗ ಬಹಳ ಆತ್ಮೀಯವಾಗಿ ರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿ ನನಗೆ ರಾಜಕೀಯದಲ್ಲಿ ಬೆಳೀಬೇಕು ಅಂತೇಳಿ ಮತ್ತೆ ಸಮಾಜಮುಖಿಯಾಗಿ ಇರಬೇಕು ಅಂತೇಳಿ ಹೇಳಿ ಕಳಿಸಿದ್ರು. ನನಗೆ ಅಂದಿನಿಂದಲೂ ಕೂಡ ರಾಜೇಂದ್ರ ಮಹಾಸ್ವಾಮಿಗಳವರ ಬಗ್ಗೆ ಅಪಾರವಾದಂತ
ಗೌರವವನ್ನ ನಾನು ಇರಿಸಿಕೊಂಡು ಬದುಕಿರೋವರೆಗೂ ಕೂಡ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದೆ. ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಒಂದು ದೂರದೃಷ್ಟಿ ಇತ್ತು. ಬಹುಶಃ ಅವರು ಬಂದಂತ ಹಿನ್ನೆಲೆ ಇರಬಹುದು ಅಥವಾ ಸಮಾಜದಲ್ಲಿದ್ದಂತ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಪ್ರಭಾವ ಇರಬಹುದು. ಅವರು ಪೂಜ್ಯರಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಶಿಕ್ಷಣದ ಪ್ರಮಾಣ ಬಹಳ ಕಡಿಮೆ ಇದೆ. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂತವರ ಸಂಖ್ಯೆ ಬಹುತೇಕವಾಗಿ ಇದನ್ನ ಅವರು ಮನಗಂಡಿದ್ರು ಅಂತೇಳಿ ನನಗೆ ಅನಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು, ಅರಿವನ್ನ ಮೂಡಿಸಬೇಕು. ಆ ಮೂಲಕ ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕ ಬದಲಾವಣೆಯನ್ನ ತರಬೇಕು ಅಂತಕ್ಕಂಥದ್ದು ಅವರ ದೂರದೃಷ್ಟಿಯಾಗಿತ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗಲೇಬೇಕು, ಅದು ಮೂಲಭೂತವಾದಂತಹ ಪ್ರತಿಯೊಬ್ಬರ ಮೂಲಭೂತವಾದಂತಹ ಶಿಕ್ಷಣದಿಂದ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜ್ಞಾನದ ವಿಕಾಸವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಸಮಾಜಮುಖಿಯಾದಂತ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಆ ಕಾರಣದಿಂದಲೇ ಶಿಕ್ಷಣದ ಮಹತ್ವವನ್ನ ಅರಿತು ರಾಜೇಂದ್ರ ಮಹಾಸ್ವಾಮಿಗಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನ ಕಾಲೇಜುಗಳನ್ನ ತೆರೆಯುವುದರ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಪಡೆಯತಕ್ಕಂಥ ಅವಕಾಶವನ್ನು ಕಲ್ಪಿಸಬೇಕು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಶಾಲೆಗಳನ್ನ ತೆರೆದು ಏನ್ ಸಮಾಜದಲ್ಲಿ ಲಿಂಗ ತಾರತಮ್ಯ ಇದೆ, ಆ ಲಿಂಗ ತಾರತಮ್ಯ ಬದಲಾವಣೆ ಮಾಡಲಿಕ್ಕೂ ಕೂಡ ಸ್ವಾಮೀಜಿಯವರು ಕ್ರಮಗಳನ್ನ ತಗೊಂಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವು ಜ್ಞಾಪಿಸಬೇಕಾಗ್ತದೆ. ಬರೀ ಶಾಲೆಗಳನ್ನ ಅಷ್ಟೇ ತೆರೆಯಲಿಲ್ಲ, ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಸಾಹೇಬರು ಬರ್ತಾರೆ ಈಗ, ಸಾಹೇಬರು ಬರ್ತಾರೆ ಈಗ ನಮ್ಮ ಸಾಹೇಬ್ ಎಲ್ಲಿಗೆ ಮೀಟಿಂಗ್ ಮಕ್ಕಳಿಗೆ ಬಡತನದ ಕುಟುಂಬಗಳಿಂದ ಬಂದಿರತಕ್ಕಂಥ ಬಹುತೇಕ ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡತಕ್ಕಂಥದ್ದನ್ನ ಮಾಡಿದ್ರು. ಶಾಲೆಗಳನ್ನ ತೆರೆದರು, ಹಾಸ್ಟೆಲ್ಗಳನ್ನ ಪ್ರಾರಂಭ ಮಾಡಿದ್ರು. ಆ ಮೂಲಕ ಅನ್ನದಾಸೋಹ ಮತ್ತೆ ಶಿಕ್ಷಣ ದಾಸೋಹ ಇವೆರಡನ್ನೂ ಕೂಡ ನಿರಂತರವಾಗಿ ಅನೇಕ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಹಳೆ ಮೈಸೂರಿನ ಅನೇಕ ಭಾಗಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡುವುದು. ಇದು ನಿಜಕ್ಕೂ ಕೂಡ ಅತ್ಯಂತ ಸಮಾಜಮುಖಿಯಾದಂತ, ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥ ಒಂದು ಮಹತ್ ಕಾರ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ.
ಈ ಪರಂಪರೆಯನ್ನೇ ಇವತ್ತು ಈಗಿನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮುಂದುವರಿಸ್ತಾ ಇದ್ದಾರೆ. ಶಿಕ್ಷಣದ ಜೊತೆಗೆ ಆರೋಗ್ಯ ಕ್ಷೇತ್ರ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಧಾರ್ಮಿಕ ಕ್ಷೇತ್ರ ಎಲ್ಲ ಕೆಲಸಗಳಲ್ಲೂ ಕೂಡ ಹಿಂದಿನ ಸ್ವಾಮೀಜಿಗಳು ಹಾಕೊಟ್ಟಂತ ಪರಂಪರೆಯಲ್ಲೇ ಈಗಿನ ಸ್ವಾಮೀಜಿಯವರು ಕೂಡ ಮುಂದುವರಿಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದ್ದಾರೆ. ಬರೀ ಹಳೆಯ ಮೈಸೂರು ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಆ ಮೂಲಕ ಜನರಿಗೆ ಧಾರ್ಮಿಕ ಜಾಗೃತಿ, ಶಿಕ್ಷಣದಿಂದ ಅರಿವು, ಉತ್ತಮ ಪ್ರಜೆಗಳಾಗಲಿಕ್ಕೆ ಸರ್ವ ಪ್ರಯತ್ನಗಳನ್ನು ಕೂಡ ಸುತ್ತೂರು ಮಠ ಮತ್ತೆ ಅಲ್ಲಿನ ಪೀಠಾಧ್ಯಕ್ಷರು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂತ ಕೆಲಸ ಅಂತೇಳಿ ನಾನು ಭಾವಿಸ್ತೇನೆ. ಸಮಾಜದಲ್ಲಿ ಬದಲಾವಣೆ ಆಗದೇನೆ ಎಲ್ಲರಿಗೂ ಸಮಾನ ಅವಕಾಶಗಳು, ಸಮಾನ ಹಕ್ಕುಗಳು ದೊರೆಯದೇನೆ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಸ್ವಾತಂತ್ರ್ಯಕ್ಕೊಂದು ಇಷ್ಟು ವರ್ಷಗಳಾದ್ರೂ ಕೂಡ ಇನ್ನೂ ನಾವು ತಾರತಮ್ಯವನ್ನು ನೋಡ್ತಾ ಇದ್ದೇವೆ. ಬಡವರು, ಬಲ್ಲಿದರು, ಶಿಕ್ಷಿತರು, ಅನಕ್ಷರಸ್ಥರು, ಮೇಲ್ವರ್ಗ, ಕೆಳವರ್ಗ ಇವೆಲ್ಲವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇವೆಲ್ಲ ಹೋಗ್ಬೇಕಾದ್ರೆ ಸಂವಿಧಾನದ ರೀತಿಯ ನಾವು ಕೆಲಸ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ಸುತ್ತೂರು ಮಠನು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ಉತ್ತಮವಾದಂತ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೆ. ಬಸವಾದಿ ಶರಣರು ಕೂಡ ಸಮಾಜದ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದನ್ನ ಬಯಸಿ ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ ಹೋಗ್ಬೇಕು, ಎಲ್ಲರೂ ಸಮಾನರಾಗಿ ಬದುಕತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಸಾಮಾಜಿಕ ವ್ಯವಸ್ಥೆ ಕನಸನ್ನ ಕಂಡು ಆ ದಿಕ್ಕಿನಲ್ಲಿ ಶಿಕ್ಷಣ, ಆರೋಗ್ಯ, ಧಾರ್ಮಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಸುತ್ತೂರು ಮಠ ಇವತ್ತು ರಾಹುಗಾರರಿಂದ ಕೆಲಸ ಮಾಡ್ತಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸ್ಪರ್ಶಗಳಿಗೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ರಾಜೇಂದ್ರ ಮಹಾಸ್ವಾಮಿಗಳು ಹಾಕೊಟ್ಟಂತ ಹಾದಿ ಇವತ್ತು ದೊಡ್ಡದಾಗಿ ಬೆಳೀತಾ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಪೂಜ್ಯರನ್ನ ಎಷ್ಟು ಸ್ಪರ್ಶಿಸಿದ್ರು ಕೂಡ ಕಡಿಮೆನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಪೂಜ್ಯರನ್ನ ನಾನು ಮನಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇನ್ನಷ್ಟು ಸುತ್ತೂರು ಮಠ ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಸಮಾಜಕ್ಕೆ ಸಂಬಂಧಪಟ್ಟಂತ, ನೀತಿಗೆ ಸಂಬಂಧಪಟ್ಟಂತ ಪೂಜ್ಯ ರಾಜೇಂದ್ರ ಸ್ವಾಮಿಗಳಿಗೆ ಬಗ್ಗೆ ರಚಿಸಿರ್ತಕ್ಕಂಥ ಕೃತಿಗಳು ಒಂದು ಕನ್ನಡದಲ್ಲಿ, ಇನ್ನೊಂದು ತಮಿಳಿನಲ್ಲಿ, ಇನ್ನೊಂದು ತೆಲುಗಿನಲ್ಲಿ 3 ಕೃತಿಗಳನ್ನ ಬಿಡುಗಡೆ ಮಾಡಿದ್ದೇನೆ. ಆ ಕೃತಿಗಳ ಬಗ್ಗೆ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈಗಾಗಲೇ ಅವರ ಪರಿಚಯ ಭಾಷಣದಲ್ಲಿ ಮಾತನಾಡಿದ್ದಾರೆ. ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ನನಗೆ ಪೂಜ್ಯ ರಾಜೇಂದ್ರ ಸ್ವಾಮೀಜಿಯವರ ಈ 105ನೇ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಂತ
ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ಹೇಳಿ ಈ ಪರಂಪರೆ ಮುಂದುವರಿಯಲಿ ಅಂತೇಳಿ ಆಶಿಸಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕೃತಿಗಳನ್ನ ಲೋಕಾರ್ಪಣೆ ಮಾಡಿ ಸಭಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು. ಈಗ ಅಮೋಘ ವಾಹಿನಿಯ ವರದಿಗಾರರಾದಂಥ ಲೋಹಿತ್ ಹನುಮಂತಪ್ಪರವರು ಪೆನ್ಸಿಲ್ ಡ್ರಾಯಿಂಗ್ ಮೂಲಕ ಪರಮಪೂಜ್ಯ ಜಗದ್ಗುರು ರಾಜೇಂದ್ರ ಸ್ವಾಮಿಗಳು ಮತ್ತು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರ ಚಿತ್ರವನ್ನು ಬಿಡಿಸಿರುತ್ತಾರೆ. ಅದರ ಬಿಡುಗಡೆ ಸಚಿವರು ಅದನ್ನು ಬಿಡುಗಡೆಗೊಳಿಸಬೇಕು ಅಂತ ಈ ಮೂಲಕ ನಾನು ಕೋರಿಕೊಳ್ಳುತ್ತೇನೆ. ಇಂದು ಅನಿಮೇಷನ್ ಚಿತ್ರಗಳನ್ನು ಬಿಡುಗಡೆಗೊಳಿಸಿದ ಸನ್ಮಾನ್ಯ ಸಚಿವರಿಗೆ ಮತ್ತು ಶ್ರೀ ವಿಶ್ವನಾಥರವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷ ಭಾಷಣ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು ಹಾಗೂ ಸಂಸದರು ಆದಂಥ ಮಾಜಿ ಪ್ರಧಾನಿಗಳಾದ ಶ್ರೀ ಸನ್ಮಾನ್ಯ ಎಚ್ ಡಿ ದೇವೇಗೌಡವರಿಂದ ಭಾಷಣ. ಏನೋ ಆಗಿತ್ತು ನೋಡೋರು ಇಲ್ಲಿ ಬೆಂಗಳೂರಿಂದ ಮಾತಾಡೋದು. ಈಗ ಅಧ್ಯಕ್ಷರ ಭಾಷಣ ಸನ್ಮಾನ್ಯ ಶ್ರೀ ದೇವೇಗೌಡವರಿಂದ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು 105ನೇ ಜಯಂತ್ಯೋತ್ಸವ ಇಂದು ನಡೆಯತಕ್ಕಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ರಾಜ್ಯದಲ್ಲಿ ದೇಶದಲ್ಲಿ ಕೊರೋನಾ ಒಂದು ಅತ್ಯಂತ ತೀವ್ರವಾದ ಹಾವಳಿ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಡಿಜಿಟಲ್ ಮುಖೇನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅದು ಈ ಕಾರ್ಯಕ್ರಮದಲ್ಲಿ ತುಂಬ ಜನ ಸೇರ್ಬೋದು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮುನ್ನೆಚ್ಚರಿಕೆ ವಹಿಸಿ ಏನು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೇಂದ್ರದ ರಕ್ಷಣಾ ಸಚಿವರು ಹಿರಿಯ ಮುಖಂಡರು ಆದಂಥ ರಾಜನಾಥ್ ಸಿಂಗ್ ಅವರು, ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ವಿರೋಧಿ ಪಕ್ಷದ ನಾಯಕರಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಅಶ್ವಥ್ ನಾರಾಯಣವರು,
ಉಸ್ತುವಾರಿ ಮಂತ್ರಿಗಳು ಮೈಸೂರು ಜಿಲ್ಲೆಗೆ ಆಗಿರ್ತಕ್ಕಂಥ ಶ್ರೀಮಾನ್ ಸೋಮಶೇಖರ್ ಅವರು, ಕೇಂದ್ರದ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಂಗಡಿ ಅವರು ಹಾಗೂ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು, ಮೈಸೂರು ಪಾರ್ಲಿಮೆಂಟ್ನ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಗ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರ ವೆಂಕಟೇಶ್ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳಿಗೆ ನಾನು ತುಂಬ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಭಾಗವಹಿಸಲಿಕ್ಕೆ ತುಂಬ ಆಸಕ್ತಿಯಿಂದಲೇ ಒಪ್ಪಿಕೊಂಡಿದ್ದೇನೆ. ನನಗೂ ಸುತ್ತೂರು ಮಠ ಅತ್ಯಂತ ಪ್ರಾಚೀನವಾದ, ಐತಿಹಾಸಿಕವಾದ, ಧಾರ್ಮಿಕವಾದ ಇತಿಹಾಸ ಇದೆ. ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರವಾಸಾದಿಗಳು, ಭಕ್ತಾದಿಗಳ ಪ್ರೇರಕ ಕಾರಕ ಕೇಂದ್ರವೂ ಆಗಿರುವ ಸುತ್ತೂರು ಕ್ಷೇತ್ರ ಜನರ ಹೃದಯ ಮತ್ತು ನಾಲಿಗೆಯಲ್ಲಿ ಶಾಶ್ವತವಾಗಿ ನಿಂತಿದೆ ಎನ್ನುವುದಕ್ಕೆ ಈ ಭಾಗಗಳ ಜನಪದೀಯ ಸಾಹಿತ್ಯ, ಲಾವಣಿ, ಗೀತೆಗಳಲ್ಲಿ ಇಂದಿಗೂ ಕೇಳಿಬರುವ ಸೊಲ್ಲೆ ಸಾಕ್ಷಿಯಾಗಿದೆ. ಹಳೆ ಮೈಸೂರು ಸಂಸ್ಥಾನದಲ್ಲಿ ಲಕ್ಷಾಂತರ ಭಕ್ತರ ಭಕ್ತಿಯ ನೆರವೀಡಾದ ಮಲೆ ಮಹದೇಶ್ವರನ ಐತಿಹ್ಯಕ್ಕೂ ಸುತ್ತೂರು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧವಿದೆ. ಮಂಟೆ ವೆಂಕಟಸ್ವಾಮಿ ಪವಾಡ ಸದೃಶ ಜಾನಪದ ಇತಿಹಾಸಕ್ಕೂ ಸುತ್ತೂರಿಗೂ ಸಂಬಂಧವಿದೆ. ಹೀಗೆ ಸುತ್ತೂರು ಐತಿಹಾಸಿಕ, ಧಾರ್ಮಿಕವಾದ ಮತ್ತು ಜನಪದೀಯವಾದ ಪ್ರಮುಖ ಶೈವ ಸಂಪ್ರದಾಯದ ಮಠಗಳಲ್ಲಿ ಅತ್ಯಂತ ವಿಶೇಷವಾದದ್ದಾಗಿದೆ. ಹಾಗೆಯೇ ರಾಜಕೀಯ ಚರಿತ್ರೆಗಳು ಸುತ್ತೂರು ಮಠಕ್ಕೆ ಚಾರಿತ್ರಿಕ ಹಿನ್ನೆಲೆಯೂ ಇದೆ. ಮೈಸೂರು, ಚಾಮರಾಜನಗರ ಸರ್ವಧರ್ಮಗಳ, ಎಲ್ಲ ಜಾತಿಗಳ ಜನರ ಪ್ರೀತಿ, ಭಕ್ತಿ, ಅವರ ಗೌರವಗಳಿಗೆ ಪಾತ್ರವಾಗಿರುವ ಈ ಸಂಸ್ಥಾನದ ಹುಟ್ಟು ಮತ್ತು ಬೆಳವಣಿಗೆಯು ಅಷ್ಟೇ ರೋಚಕವಾಗಿದೆ. ಅತ್ಯಂತ ಸುದೀರ್ಘ ಕಾಲದ ಚರಿತ್ರೆ ಹೊಂದಿರುವ ಈ ಸಂಸ್ಥಾನದ ಹುಟ್ಟು ಒಂದು ಕಡೆ ಆದರೆ, ಅದು ದಿನೇ ದಿನೇ ಬೆಳವಣಿಗೆ ಹೊಂದುತ್ತಾ ಇಂದು ರಾಷ್ಟ್ರದ, ಜಗತ್ತಿನ ಗಮನ ಸೆಳೆಯುವಂತಹ ಧಾರ್ಮಿಕ, ಶೈಕ್ಷಣಿಕ ಸಮುದಾಯದ ಕೇಂದ್ರವಾಗಿ ಮಾರ್ಪಟ್ಟಿದೆ. ಅದರ ಸಂಪೂರ್ಣ ಶ್ರೇಯಸ್ಸು ಮತ್ತು ಕೀರ್ತಿ ಲಿಂಗೈಕ್ಯರಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ರಾಜಕೀಯ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ಪರಮ ಪೂಜ್ಯರಾದ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಅವರ ವರ್ಧಂತಿಯನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಾನು ಭಾಗಿಯಾಗಿರುವುದಕ್ಕೆ ನನಗೆ ತುಂಬ ಸಂತೋಷ ತಂದಿದೆ. ಏಕೆಂದರೆ ನನ್ನ ಮತ್ತು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಶಿಷ್ಯ ಗುರು ಬಾಂಧವ್ಯ ಜಾತಿಗೆ ಮೀರಿದ ಪ್ರೀತಿಯದ್ದಾಗಿದ್ದು, ಸುದೀರ್ಘ ಕಾಲದ ನಂಟಾಗಿತ್ತು. ನಾನು ಅತ್ಯಂತ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದ ಮಠಗಳಲ್ಲಿ ಸುತ್ತೂರು ಮಠವು ಒಂದು.
ಅದೇ ಭಕ್ತಿ ಮತ್ತು ಶ್ರದ್ಧೆ ನನಗೆ ಈಗಲೂ ಇದೆ. ಇನ್ನು ನನ್ನನ್ನು ಅವರ ಶಿಷ್ಯನಾಗಿ ಕಾಣುತ್ತಿದ್ದ ಹಿರಿಯ ಗುರುಗಳು ರಾಜಕೀಯವನ್ನು ಬೆರೆಸದೆ ನನ್ನ ಹಿತವನ್ನು ಕಾಪಾಡಿದ ಅನೇಕ ಸನ್ನಿವೇಶಗಳನ್ನು ನಾನು ಎಂದೂ ಮರೆಯಲಾರೆ. ಅಷ್ಟರ ಮಟ್ಟಿಗೆ ನಾನು ಎಂದೆಂದೂ ಋಣಿ. ಹಿರಿಯ ಗುರುಗಳು ಬಸವಣ್ಣವರ ಕಾಯಕದಲ್ಲಿ ನಂಬಿಕೆಯುಳ್ಳವರಾಗಿದ್ದರು. ಕಾಯಕ ತಪಸ್ಸುಗಳಾಗಿ ಅನವರತೆ ಅವಿರತ ಅವಿಶ್ರಾಂತವಾಗಿ ಮಠದ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದವರು. ಅವರು ಈ ಮಠಕ್ಕೆ ಜ್ಞಾನ ವಿಜ್ಞಾನ ಮೆರುಗು ತಂದುಕೊಟ್ಟವರು. ಆಧ್ಯಾತ್ಮಿಕ ಪ್ರಾಚೀನ ಸಂಸ್ಕಾರವನ್ನು ಶೈಕ್ಷಣಿಕವಾದ ಆವಾಡಿನ ಅಭಿವೃದ್ಧಿಯ ಜೊತೆಗೆ ಸಮನ್ವಯಗೊಳಿಸುವುದು. ಕನ್ನಡ ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ತಿಪ್ಪೇಸ್ವಾಮಿಯವರು ಹಿರಿಯ ಗುರುಗಳ ಬಗ್ಗೆ ರಚಿಸಿರುವ ಉತ್ಕೃಷ್ಟ ಗ್ರಂಥ ಕಾಯಕ ತಪಸ್ವಿಯ ಅತ್ಯುನ್ನತ ವ್ಯಕ್ತಿತ್ವ ಮತ್ತು ಸಾಧನೆಯ ಪರಿಚಯ ಮಾಡಿಕೊಡುತ್ತದೆ. ಅಂತೆಯೇ ಡಾಕ್ಟರ್ ಚಿದಾನಂದ ಮೂರ್ತಿಯವರು ನೆನಪುಗಳು ಕೂಡ ನಮ್ಮನ್ನು ಭಕ್ತಿಯ ಪರಮ ಪ್ರವಾಹದಲ್ಲಿ ಮುಳುಗಿಸುತ್ತದೆ. ಈ ಮಠ ಆಧುನಿಕ ಲೇಪನ ನೀಡಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯವಾಗಿ, ಸಾಮಾಜಿಕವಾಗಿ ಕಟ್ಟಿ ಬೆಳೆಸುವಲ್ಲಿ ಹಿರಿಯ ಗುರುಗಳು ಸುರಿಸಿದ ಬೆವರು ಹಾಕಿದ ಶ್ರಮ ನಮ್ಮನ್ನು ಮೂಕನನ್ನಾಗಿಸುತ್ತದೆ. ಕಾಯಕ, ಜ್ಞಾನದಾಸೋಹ, ಭಕ್ತಿದಾಸೋಹ, ಅನ್ನದಾಸೋಹಗಳನ್ನು ಜಾತ್ಯತೀತವಾಗಿ ಸಮಾಜದ ಎಲ್ಲ ವರ್ಗಗಳಿಗೂ ತೆರೆದಿದ್ದ ಪುಣ್ಯಾತ್ಮರವರು. ಅವರು ಆರಂಭಿಸಿದ ಇಂಜಿನಿಯರಿಂಗ್ ಕಾಲೇಜು, ವೈದ್ಯಕೀಯ ಕಾಲೇಜುಗಳು, ಚಕ್ಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುತ್ತೂರಿನ ಹೆಸರು ಕೇಳುವಂತಹದ್ದು. ಆದರೆ ಇಂದಿನ ಹಿರಿಯ ಗುರುಗಳ ಕೊಡುಗೆ ಅಪಾಯ. ಹಿರಿಯ ಗುರುಗಳು ತೋರಿದ ಮಾರ್ಗದರ್ಶನ ನಡೆದ ಹಾದಿಯಲ್ಲೇ ಈಗ ನಡೆಯುತ್ತಾ ಮಠದ ಮತ್ತು ಸಂಸ್ಥೆಗಳನ್ನು ಮತ್ತಷ್ಟು ವ್ಯಾಪಕವಾಗಿ ಬೆಳೆಸುತ್ತಿರುವ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಯವರು ಹಿರಿಯ ವಯಸ್ಸಿನಲ್ಲಿ ಮಠದ ಜವಾಬ್ದಾರಿ ಹೊತ್ತವರು. ಆದರೆ ಅವರು ಇದುವರೆಗೆ ಮಠದ ಅಭಿವೃದ್ಧಿಯನ್ನು ಹಿಮಾಲಯದ ಮಟ್ಟಕ್ಕೆ ಎತ್ತರಿಸುವುದರಲ್ಲಿ ಅಪಾರ ಬುದ್ಧಿ ಶ್ರಮವನ್ನು ವಹಿಸಿದ್ದಾರೆ. ಈಗಿನ ಪರಮ ಪೂಜ್ಯರಾದ ಆಶೀರ್ವಾದಗಳನ್ನು ಬೇಡುತ್ತಾ ಭಕ್ತಾದಿಗಳಿಗೆ ಒಳಿತಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಹಿರಿಯ ಗುರುಗಳ ದಿವ್ಯ ಚೇತನಕ್ಕೆ ಸಾಷ್ಟಾಂಗ ಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ನುಡಿಗಳನ್ನಾಡಿದ ಹಿರಿಯರಾದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಉದ್ಘಾಟನಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಈಗ ಬಂದಿದ್ದೇವೆ. ಈಗ ವಂದನಾರ್ಪಣೆ ಶ್ರೀ ಬಿ ನಿರಂಜನಮೂರ್ತಿಯವರು ನೆರವೇರಿಸಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 105ನೇ ಜಯಂತಿ ಮಹೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಅರಗುರು ಚರಮೂರ್ತಿಗಳಿಗೆ ಭಕ್ತಿಪೂರ್ವಕ ವಂದನೆಗಳು. I would like to convey our hearty thanks to the Honorable Defence Minister Shri Rajnath Singh who inaugurated the function. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ
ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಸಂಸದರಾದ ಶ್ರೀ ಎಚ್ ಡಿ ದೇವೇಗೌಡ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅನಿಮೇಷನ್ ಚಿತ್ರಗಳನ್ನು ಬಿಡುಗಡೆ ಮಾಡಿದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ, ಕೃತಿಗಳನ್ನು ಬಿಡುಗಡೆ ಮಾಡಿದ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯನವರಿಗೆ, ಪ್ರಸಾದ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರಿಗೆ, ಪ್ರತಿಭಾ ಪುರಸ್ಕಾರ ಮತ್ತು ಬಹುಮಾನ ವಿತರಣೆ ಮಾಡಿದ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಸ್ ಟಿ ಸೋಮಶೇಖರ್ ಅವರಿಗೆ ಗುರುನಮನ ಸಲ್ಲಿಸಿ ಕೃತಿಗಳ ಪರಿಚಯ ಮಾಡಿಕೊಟ್ಟ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಂಸದರಾದ ಪ್ರತಾಪ್ ಸಿಂಹ ಅವರಿಗೆ, ಶಾಸಕರಾದ ಶ್ರೀ ಎಚ್ ವಿಶ್ವನಾಥ್ ರವರಿಗೆ ಹಾಗೂ ಆನ್ಲೈನ್ ಮೂಲಕ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಗಣ್ಯ ಮಹನೀಯರಿಗೆ ಧನ್ಯವಾದಗಳು. ಹಾಗೆ ಜೆಎಸ್ಎಸ್ ಮಹಾವಿದ್ಯಾಪೀಠದ ಅಧಿಕಾರಿ ವರ್ಗಕ್ಕೆ, ನೌಕರ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ, ಶ್ರೀಮಠದ ಭಕ್ತರಿಗೆ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿರುವ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ದಿವ್ಯಚೇತನ ನಾಟಕದ ವಿಡಿಯೋ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಚಂದ್ರಶೇಖರ್ ಆಚಾರ್ಯ ಅವರು ನಡೆಸಿಕೊಡುತ್ತಾರೆ. ಎಲ್ಲರಿಗೂ ಧನ್ಯವಾದ.
ಎಲ್ಲರಿಗೂ ನಮಸ್ಕಾರ. ಶ್ರೀಮತ್ ಸುತ್ತೂರು ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ